ನಮಸ್ಕಾರ ಕನ್ನಡಿಗರೇ, ನಮಸ್ಕಾರ. ಚಂದದ ಹರಟೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಷಯ ಏನು ಗೊತ್ತಾ? ಇಂಥ ಲವಲವಿಕೆಯಿಂದ ಕೂಡಿದೆ ಅಂತ ಹೇಳಿದರೆ ದಿನವೆಲ್ಲ ಮನುಷ್ಯ ಯೋಚನೆ ಮಾಡಬೇಕು. ತನ್ನ ಒಂದು ಬದುಕಿನಲ್ಲಿ ಎಂತಹ ಪರಿಸ್ಥಿತಿಯಲ್ಲಿ ತಾನು ಏನೆಲ್ಲ ಸಮಾಧಾನವಾಗಿದ್ದರೂ ಕೆಲವೊಮ್ಮೆ ಅಸಮಾಧಾನ ಅಂತಕ್ಕಂಥದ್ದು ಹೊಗೆಯಾಗಿ ಆ ನಗೆಯನ್ನು ತೆಗೆದು ಧಗೆಯಾಗಿ ನಾನಾ ಬಗೆಯಾಗಿಸಿಬಿಡುತ್ತೆ. ಅದಕ್ಕೇನು ಕಾರಣ ಅಂತ ಕೇಳಿದರೆ, ಹಾಗಾಗಿಯೇ ಆ ಕಾರಣಕ್ಕಾಗಿ ತೋರಣ ಕಟ್ಟಿ ಮಾತಿನಲ್ಲಿ ಪೂರ್ಣಪಡಿಸುವುದಕ್ಕೆ ಇವತ್ತು ಹರಟೆಯ ವಿಷಯವೇ ಬಹಳ ಸೊಗಸಾಗಿದೆ. ಆ ವಿಷಯಕ್ಕೆ ಕಿವಿ ಕೊಡಿ, ಚೆನ್ನಾಗಿ ಗಮನವಿಡಿ. ತಂದಿಡೋ ಬುದ್ಧಿ ಯಾರಲ್ಲಿ ಹೆಚ್ಚು? ತಂದಿಡೋ ಬುದ್ಧಿ ಯಾರಲ್ಲಿ ಹೆಚ್ಚು? ಪುರುಷರಲ್ಲೋ ಸ್ತ್ರೀಯರಲ್ಲೋ? ನೋಡಿ, ಯೋಚನೆ ಮಾಡಿ. ತಂದುಕೊಡೋ ಅಂಥ ಬುದ್ಧಿ ಇದೆ, ತಂದೆ ಅಂತ ಬುದ್ಧಿ ಇದೆ, ತುಂಬಿ ತಂದುಕೊಡೋ ಅಂಥ ಬುದ್ಧಿ ಇದೆ, ತಾಯಿ ಅಂತ ಬುದ್ಧಿ ಇದೆ, ಹೌದಾ? ಗಂಡ ಹೆಂಡತಿ ಸಂಸಾರ ಮಾಡ್ತಕ್ಕಂಥ ಬುದ್ಧಿ ಇದೆ. ಆದರೆ ಇದ್ರ ಮಧ್ಯೆ ತಂದಿಡೋ ಬುದ್ಧಿ ಇದೆಯಲ್ಲ, ಆ ತಂದಿಡೋ ಬುದ್ಧಿ ತಂದಿಬಿಡ್ತು ಅಂತ ಹೇಳಿದರೆ ಆವಾಗ ನಮ್ಮದು ಮನೆಯಲ್ಲಿ ಅಬಲೆಯೂ ಅಲ್ಲ ಸಬಲೆಯೂ ಅಲ್ಲ, ತಬಲ ಬಾರಿಸಬೇಕು. ಆದ್ದರಿಂದ ಇಂತಹ ಒಂದು ಹರಟೆಯ ಮಾತಿಗೆ ಹೌದು 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 ಅನುಮಾನವೇ ಇಲ್ಲ, ತಂದಿಡೋ ಬುದ್ಧಿ ಪುರುಷರಲ್ಲೇ ಸ್ವಾಮಿ, ಅದು ಮಹಿಳೆಯರಲ್ಲ ಅನ್ನುವ ಮಾತಿಗೆ ನಾನು ಸಿದ್ಧವಾಗಿದ್ದೀನಿ ಅಂತ ಹೇಳಿ ತನ್ನ ಮಾತಿನ ಚಟಾಕಿಯಲ್ಲಿ ಪಟಾಕಿಯ ಶಬ್ದವನ್ನು ಮಾಡಲಿಕ್ಕೆ ಬಂದಿರತಕ್ಕಂತಹ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ಅಲಿಯಾಸ್ ಪುಟ್ಟಮ್ಮನಿಗೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಹೌದೌದು, ಅಂತಹ ತಂದಿಡೋ ಬುದ್ಧಿ ವಾಸ್ತವಿಕವಾಗಿ ಪುರುಷರಲ್ಲೇ ಹೆಚ್ಚು. ಯಾಕೆ ಗೊತ್ತಾ? ಆ ಪುರುಷರು ಎಷ್ಟರ ಮಟ್ಟಿಗೆ ತಂದಿಡಬಹುದು ಅನ್ನುವುದಕ್ಕೆ ನೋಡಿ, ನನ್ನ ಪಾತ್ರ, ನನ್ನ ಗಾತ್ರ, ನನ್ನ ಸ್ತೋತ್ರ, ನನ್ನ ಧೋತ್ರ ನೋಡಿ, ಏನೆಲ್ಲ ಶುಭ್ರವಾಗಿ ಕೂತಿದ್ದರೂ ಕೂಡ ತಂದಿಡೋ ಬುದ್ಧಿ ಅವರಲ್ಲೇ ಸ್ವಾಮಿ. ಇಲ್ಲಿ ಕೂತಿದ್ದೀನಿ, ಏನಾರು ಒಂದು ತಂದಿಟ್ಬಿಡ್ತಾರೆ. ಆದ್ದರಿಂದ ಈ ತಂದಿಡೋ ಬುದ್ಧಿ ಪುರುಷರಲ್ಲೇ ಹೆಚ್ಚು ಅನ್ನುವುದಕ್ಕೆ ನನ್ನ ನೋಡಿ ಸಾಕು, ನಿಮಗೆಲ್ಲ ಅರ್ಥವಾಗುತ್ತೆ. ನಿಮ್ಮ ಮುಖರಾಶಿಗೆ ನಾನೇ ಮಾತಾಡಲಿಕ್ಕೆ ಬಂದಿದ್ದೇನೆ. ನರಸಿಂಹ ಜೋಶಿ ಅವರಿಗೆ ಸ್ವಾಗತಿಸ್ಕೊಳ್ತಿದ್ದೇನೆ. ಆಯಿತು ಬಿಡಿ, ನೀವು ಪುರುಷರಲ್ಲೇ ಅಂತ ಹೇಳಿದರೆ ನಮ್ಮ ಪ್ರಾಣವನ್ನು ಹಿಂಡೋದು ಯಾರಪ್ಪ? ಯಾಕೆ ಹಿಂಡತಿ? ಪ್ರಾಣ ಹಿಂಡತಿ ಲೇ ಹೆಂಡತಿ ಎನ್ನುವುದೇ ದಾಸ ಸಾಹಿತ್ಯದಲ್ಲೂ ಹಾಡಿದೆ. ಹಾಗಾಗಿ ನನ್ನ ಹೆಸರೇ ಪ್ರಾಣೇಶ. ನಾನು ಆಡತಕ್ಕಂತಹ ಮಾತು ಪ್ರಾಣವನ್ನು ಹಿಂಡತಕ್ಕಂಥ ತಂದಿಡ್ತಕ್ಕಂಥ ಬುದ್ಧಿ ಇಸ್ತ್ರೀಯಾದ ಮುಖದಲ್ಲಲ್ಲ ಸ್ವಾಮಿ, ಇಸ್ತ್ರಿಗಿಂತ ಮುಂಚೆ ಸ್ತ್ರೀ ಅನ್ನುವ ಮುಖದಲ್ಲೇ ಹೆಚ್ಚು ಅನ್ನುವುದಕ್ಕೆ ನನ್ನ ಮಾತೆ ನನ್ನ ಮೂಲಕ ನಿಮ್ಮ ಮುಂದೆ ಇವತ್ತು ಸಾಕ್ಷಿ ಅನ್ನುವುದಕ್ಕೆ ನಮ್ಮ ನಗೆಗಾರ ಮಿತ್ರ ಪ್ರಾಣೇಶ್ ಅವರು ಬಂದಿದ್ದಾರೆ ಗಂಗಾವತಿಯಿಂದ. ಅವರಿಗೆ ಸ್ವಾಗತಿಸ್ಕೊಳ್ತಾ ಇದ್ದೇನೆ. ಏನು ಮನೆ ಒಳಗೆ ಹನಿ ತಂದಿಟ್ಟರೇನು, ಮನಿ ತಂದಿಟ್ಟರೇನು, ಅದರ ಜೊತೆಯಲ್ಲಿ ಆ ಮನೆ ಒಳಗೆ ಹನಿ ತಂದಿಟ್ಟು ಮನೆಗೂ ನಾವು ಹನಿಸಿದರೇನು, ಏನೆಲ್ಲ ಹನಿಸಿದರೂ ಕೂಡ ಮಹಾಮನಿ ಅಂತ ನಾವು ಮಹಾ ದೊಡ್ಡ ಮನೆಯನ್ನು ಕಟ್ಟಿದರೂ ಇದಕ್ಕೆಲ್ಲ ಬುದ್ಧಿ ಒಳಗೆ ತಂದಿಡ್ತಕ್ಕಂತಹ ಬುದ್ಧಿ ಅಂತ ಹೇಳಿದರೆ ಬೇರೆ ಯಾರ್ದು ಅಲ್ಲ, ಅದು ಮಹಿಳೆಯರದೇ. ಅದರಲ್ಲಿಯೂ ಕೂಡ ಈ ಸ್ತ್ರೀಯರಿದ್ದಾರಲ್ಲ, ಅವರು ಐರನ್ ಅಂತ ಮಾಡಿ ಐರನ್ ಅಂತ ಓಡುವ ಜನ. ಆದ್ದರಿಂದ ಆ ಮಾತಿಗೆ ನಾನು ಅನುಗುಣವಾಗಿ ಸ್ತ್ರೀಯರೇ ತಂದಿಡುವ ಬುದ್ಧಿ ಅವರಲ್ಲೇ ಹೆಚ್ಚು ಅನ್ನುವುದಕ್ಕೆ ಬಸವರಾಜ ಮಹಾಮನಿಯಾದ ನಾನು ಸಿದ್ಧನಿದ್ದೇನೆನ್ನುವ ಮಿತ್ರ ಅವರಿಗೆ, ಬಸವರಾಜ ಮಹಾಮನಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ಕೊಳ್ತಾ ಇದ್ದೇನೆ. ಪುಟ್ಟಮ್ಮನನ್ನು ನಾನು ಕೇಳ್ತಾ ಇದ್ದೇನೆ. ಸಂಸಾರ ಅಂತ ಹೇಳಿದ ಮೇಲೆ ಅದೊಂದು ಸಾಂಗತ್ಯ. ಮಂತ್ರದಲ್ಲೇ ಒಂದು ಮಾತಿದೆ, ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇ ಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಃ ಸ್ತುಷ್ಟವಾಗಂ ಸಸ್ತನೂಭಿಃ ವ್ಯಶೇಮ ದೇವಹಿತಂ ಯದಾಯುಃ. ಅರ್ಥ ಏನು? ಲೇಸೆ ಕೇಳಿಸಲಿ ಕಿವಿಗೆ, ಲೇಸೆ ಕಾಣಿಸಲಿ ಕಣ್ಗೆ, ಲೇಸೆ ನುಡಿಯಲಿ ನಾಲಿಗೆ. ಇಂತಹ ಲೇಸಲ್ಲೂ ಕೂಡ ಅನವಶ್ಯಕವಾಗಿ ಮಾತನ್ನು ಬೀಸುವುದು ಅಂತ ಹೇಳಿದರೆ ಅದು ಪುರುಷರ ಮೂಲಕವೇ ಹೊರತು ಸ್ತ್ರೀಯರಲ್ಲ ಅಂತ ಹೇಳುವುದಕ್ಕೆ ನಿಮ್ಮ ಮಾತಿನ ಸಾಮರ್ಥ್ಯವೇನು, ನಿಮ್ಮ ಮಾತಿನ ಸಮರ್ಥ್ಯ ಏನು? ಎಲ್ಲ ಕನ್ನಡ ಮನಸ್ಸುಗಳಿಗೆ ನಮಸ್ಕಾರಗಳು. ತಂದಿಡೋ ಬುದ್ಧಿ ಯಾರಲ್ಲಿ ಹೆಚ್ಚು ಅಂತ ಹೇಳಿ ಇವತ್ತು ನಾವು ಮಾತಾಡ್ತಿದ್ದೀವಿ. ಮಾಮ, ಒಂದು ಮುದ್ದುರಾಮನ್ ಒಂದು ಪದ್ಯ ಇದೆ. ದಿನದ ಮಾತುಕತೆ ಚಂದನದ ತಂಪಂತೆ, ತರುತ್ತಿರಲಿ ಸಲ್ಲಾಪ ತರದಿರಲಿ ತಾಪ, ನುಡಿಗೆ ನಂಜೇರಿದರೆ ಪರಿಸರವೇ ವಿಷಮಯವೋ, ಮಾತು ಹಿತಮಿತವಿರಲಿ ಮುದ್ದು ರಾಮ
ಮಾತು ಹಿತಮಿತವಾಗಿದ್ರೆ ಸಲ್ಲಾಪ ತರುತ್ತೆಯೇ ಹೊರತು ತಾಪ ತರಲ್ಲ. ಈಗ ನಮಗೆ ಗೊತ್ತಿದೆ ತಂದಿಡೋ ಬುದ್ಧಿ ಅಂದ್ರೇನು, ಒಂದು ಮನುಷ್ಯನ ನಡುವೆ, ವ್ಯಕ್ತಿಗಳ ನಡುವೆ ಒಂದು ಬಾಂಧವ್ಯ ಇರುತ್ತೆ, ಒಂದು ಸ್ನೇಹ ಇರುತ್ತೆ, ಒಂದು ನಯ ಇರುತ್ತೆ, ಒಂದು ವಿನಯ ಇರುತ್ತೆ. ಆ ಬಾಂಧವ್ಯದ ನಡುವೆ ಹುಳಿ ಹಿಂಡಿ ಆ ಎರಡು ಮನಸ್ಸಿನ ನಡುವೆ ವೈಮನಸ್ಯ ತಂದಿಡದೆ ವೈಮನಸ್ಯವನ್ನು ಬೆರೆಸೋ ಅಂಥದ್ದೇ ನಾವು ತಂದಿಡೋ ಬುದ್ಧಿ ಅಂತೇಳಿ ಹೇಳ್ತೀವಿ. ಸಾಹಿತ್ಯಕವಾಗಿ ಹಿಂಗೆ ಹೇಳ್ತೀವಿ. ಒಂದು ಮಾತಿದೆ, ಹಿಂದೆ ಮಹಾರಾಜರ ಆಸ್ಥಾನದಲ್ಲಿ ವಿದೂಷಕರಿದ್ರಂತೆ. ಮಹಾರಾಜರ ಆಸ್ಥಾನದಲ್ಲಿ ಅಂದು ವಿದೂಷಕರಿದ್ದರು, ಇಂದಿನ ಸಭೆಯಲ್ಲಿ ದೂಷಕರಿದ್ದಾರೆ. ಅಂದು ವಿದೂಷಕರು, ಇಂದು ದೂಷಕರು. ಆ ದೂಷಕರುನಲ್ಲಿ ನೀವು ಯಾವ ಲಿಂಗ ಅಂತ ಕೇಳಿದ್ರೆ ದೂಷಕರು ಇಟ್ ಈಸ್ ಪುಲ್ಲಿಂಗ, ಹೆಣ್ಣಲ್ಲ, ದೂಷಕರೇ ಸಭೆ. ಆಮೇಲೆ ತಂದಿಡೋ ಬುದ್ಧಿ ಅಂತ ಅಂದ ತಕ್ಷಣ ನಮಗೆ ಕಲ್ಪನೆ ಬರೋದು ಬರೀ ಕುಟುಂಬ ಅನ್ನೋ ಚೌಕಟ್ಟಿನೊಳಗಡೆ ಮಾತ್ರ ನಾವು ಯೋಚನೆ ಮಾಡ್ತೀವಿ. ಸ್ವಲ್ಪ ಅದರಿಂದ ಆಚೆ ಬನ್ನಿ, ಸಮಾಜದ ನಡುವೆ ನೋಡಿ, ಎಲ್ಲಿದ್ದಾರೆ ತಂದಿಡೋರೆಲ್ಲ? ಆಫೀಸ್ನಲ್ಲಿ ಕೂತಿದ್ದಾರೆ, ಸಭೆಗಳಲ್ಲಿ ಕೂತಿದ್ದಾರೆ, ಎಲ್ಲ ಕ್ಷೇತ್ರದಲ್ಲೂ, ಶೈಕ್ಷಣಿಕ ಕ್ಷೇತ್ರದಲ್ಲಿದ್ದಾರೆ, ರಾಜಕೀಯದಲ್ಲಿದ್ದಾರೆ, ಎಲ್ಲ ಕ್ಷೇತ್ರದಲ್ಲಿ ತಂದಿಡೋ ಅಂಥವ್ರು ಯಾರು ಅಂದರೆ ಅದು ಪುರುಷರೇ. ಒಂದು ಆಫೀಸ್ನಲ್ಲಿ ಯಾರೋ ಪಾಪ ಒಬ್ಬ ನ್ಯಾಯಯುತವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿರ್ತಾನೆ, ಅವನನ್ನು ಕಂಡ್ರೆ ಇನ್ನೊಬ್ಬ ಗುಮಾಸ್ತನಿಗೆ ಆಗಲ್ಲ. ಹೋಗಿ ಯಜಮಾನಂಗೆ ಹೋಗಿ ಬತ್ತಿ ಇಡೋದು ಅವನೇಯ. ಸರ್ ಅವನಿಗೆ ಯಾಕೆ ಪ್ರಮೋಷನ್ ಕೊಡ್ತೀರಾ, ಅವನನ್ನು ಯಾಕೆ ಅಲ್ಲಿಗೆ ಕಳಿಸ್ತೀರಾ, ಅವನನ್ನು ಯಾಕೆ ಫಾರಿನಿಗೆ ಕಳಿಸ್ತೀರಾ, ಸುಮ್ಮನಿರಿ ಬೇಡ ಅಂತೇಳಿ ತಂದಿಡೋದು ಯಾರು? ಒಬ್ಬ ಗುಮಾಸ್ತ. ಅವನು ಅಷ್ಟೊತ್ತಿಗೆ ಬರ್ತಾನೆ ಆಫೀಸಿಗೆ, ಇವನು ಇಷ್ಟೊತ್ತಿಗೆ ಬರ್ತಾನೆ, ಈಕೆ ಇಷ್ಟೊತ್ತಿಗೆ ಬರ್ತಾಳೆ, ಬೇಗ ಮನೆಗೆ ಹೋಗ್ತಾಳೆ, ಲೇಟಾಗಿ ಆಫೀಸಿಗೆ ಬರ್ತಾಳೆ. ತಂದಿಡೋದು ಯಾರು? ಒಬ್ಬ ವ್ಯಕ್ತಿ. ಅದು ಸಾಮಾನ್ಯವಾಗಿ ಯಜಮಾನನಿಂದ ಗುಮಾಸ್ತನಿಗೆ ಹೋಗುತ್ತೆ, ಗುಮಾಸ್ತನಿಂದ ಯಜಮಾನನಿಗೆ ಈ ಮಾಹಿತಿಗಳೆಲ್ಲ ತಲುಪುತ್ತೆ, ಹೋಗಿಯೋದು ಬರೋದು ಅದೆಲ್ಲ ಇಂದಿನ ಪ್ರಪಂಚ ಬಿಡಿ. ಒಂದೆರಡು ಚುಟುಕ ನಾವು ನೋಡಿದ್ದೀವಿ. ಡುಂಡಿ ಹೇಳ್ತಾರೆ, ಮಹಿಳೆಯರ ದಿನದಂದು ಮಹಿಳೆಯರ ಬಗ್ಗೆ 2 ಮಾತು. ಏನು? ಮಹಿಳೆ ಮಾತು. ಮಹಿಳಾ ದಿನದಂದು ಮಹಿಳೆಯರ ಬಗ್ಗೆ ಮಾತು, 2 ಮಾತು, ಮಹಿಳೆ ಮಾತು. ನಾರಿ ಎಂಬುದಕ್ಕೆ ನಿದರ್ಶನ, ನಾರಿ ಎಂಬ ಶಕ್ತಿಗೆ ನಿದರ್ಶನ ನಾ ರೀ ಎಂದಾಕ್ಷಣ ಅಂತ ಹೇಳ್ತಾರೆ. ಅದನ್ನ ಹೆಣ್ಣು ಮಕ್ಕಳಿಗೇನೋ ಬರೆದ್ಬಿಟ್ರು. ಹೆಣ್ಮಕ್ಳೆಲ್ಲ ಅಯ್ಯೋ ನೋಡ್ರಪ್ಪ ಏನು ಹೆಣ್ಮಕ್ಳ ಬಗ್ಗೆ ಹೆಂಗೆ ಬರ್ದಿದ್ದಾರೆ ನೋಡಿ, ನಾರಿ ಎಂದಾಕ್ಷಣ ನಾರಿ ಶಕ್ತಿ ಗೊತ್ತಾಗುತ್ತೆ, ಮಹಿಳೆ ಅಂದರೆ ಮಾತು ಅಂತೇಳಿ ಹೇಳಿದ್ದಾರೆ. ಆದರೆ ನಾರಿ ಬಗ್ಗೆ ಬರ್ದಿರ್ಬೋದು, ಆದರೆ ಬರ್ದಿರೋ ವ್ಯಕ್ತಿ ಯಾರು? ಒಬ್ಬ ಪುರುಷ. ಇದು ಪ್ರಚೋದನಕಾರಿ ಅಲ್ವಾ? ಬರ್ದಿರೋ ಅಂಥದ್ದು ಯಾರು? ಒಬ್ಬ ಹುಡುಗ, ಒಬ್ಬ ಪುರುಷ ಅಂತಂದ್ಮೇಲೆ ತಂದಿಡೋ ಬುದ್ಧಿ ಯಾರಿಗಿದೆ ಇವಾಗಿಲ್ಲಿ? ಪುರುಷರಿಗೆ. ಒಂಚೂರು ಹಿಂದಕ್ಕೆ ಹೋಗೋಣ, ಇವತ್ತಿನ ಬೇಡ, ಅವತ್ತಿನ ಹಿಂದಿಂದೇ ಒಂಚೂರು ಯೋಚನೆ ಮಾಡೋಣ. ಒಂದು ಸ್ವಲ್ಪ ಮಹಾಭಾರತದನ್ನ ಅವಲೋಕನೆ ಮಾಡಿ ತೆಗೆದು ಇಟ್ಟರೆ ನಮಗಲ್ಲೆಲ್ಲ ತಂದಿಡೋ ಬುದ್ಧಿಯಲ್ಲಿದ್ದಿದ್ದು ಶಕುನಿಗೆ. ಆ ಬಾಲ್ಯಾವಸ್ಥೆಯಲ್ಲಿ ಭೀಮನನ್ನ ಸಂಹಾರ ಮಾಡಬೇಕು ಅಂತೇಳಿ ಹೇಳ್ಕೊಟ್ಟಿದ್ದೆ ದುರ್ಯೋಧನ ಧೃತರಾಷ್ಟ್ರ. ಮೊದಲೇ ವಿಷ ಕೊಂದ್ಬಿಡೋಣ, ಭೀಮ ಯಾವತ್ತಿದ್ರು ಡೇಂಜರು ಅಂತೇಳಿ ತಂದಿಟ್ಟಿದ್ದು ಅಲ್ಲಿ ದುರ್ಯೋಧನ ಧೃತರಾಷ್ಟ್ರ. ಅದಾದ್ಮೇಲೆ ಬೆಳೆದ ಮೇಲೆ ಇಂದ್ರಪ್ರಸ್ಥ ಇಡೀ ಆಸ್ಥಾನ ನಮ್ದಾಗಬೇಕು ಅಂತ ಹೇಳಿ ಶಕುನಿ ಬತ್ತಿ ಇಟ್ಟಿದ್ದು ದುರ್ಯೋಧನನ್ಗೆ ಬತ್ತಿ ಇಟ್ಟಿದ್ದು ಶಕುನಿ. ಮತ್ತಿನ್ಯಾವುದು ಹುಡುಗಿ ಬರಲಿಲ್ಲ, ಯಾವುದು ಸ್ತ್ರೀ ಬರಲಿಲ್ಲ. ಅಲ್ಲಿಗೆ ತಂದಿಡೋ ಬುದ್ಧಿ ಯಾರು? ಇಡೀ ಮಹಾಭಾರತ ಶಕುನಿಯಿಂದ ಆಗೋಯ್ತಲ್ಲ. ಜೂಜ ಆಟ ಆಡೋಕ್ಕೆ ಸಾಧ್ಯ ಇಲ್ಲ ಅಂದಿದ್ರೆ ಮಹಾಭಾರತವೇ ಆಗ್ತಿರ್ಲಿಲ್ಲ, ಇಡೀ ಮಹಾಭಾರತ ಆಗೋಯ್ತಾ? ಆಮೇಲೆ ಅಂಥ ರಾಮ ಸೀತೆಯ ಅನ್ಯೋನ್ಯ ದಾಂಪತ್ಯವನ್ನು ಒಡೆದು ಸೀತೆಯನ್ನು ಕಾಡಿಗೆ ಹೋಗಂಗೆ ಮಾಡಿದ್ಯಾರೋ? ಒಬ್ಬ ಅಗಸ. ಒಂದು ಕಥೆನಲ್ಲಿ, ವಾಲ್ಮೀಕಿ ಕಥೆನಲ್ಲಿ ಇಲ್ಲದೆ ಇರ್ಬೋದು, ಆದರೆ ಒಂದು ಕಥೆನಲ್ಲಿ ಹೇಳ್ತಾರಲ್ಲ, ಒಬ್ಬ ಅಗಸ ಬಂದು ರಾಮನಿಗೆ ಸೀತೆ ಮೇಲೆ ಡೌಟ್ ಮಾಡ್ತಿದಾರಪ್ಪ, ಇಡೀ ಊರಿನವರೆಲ್ಲ ಡೌಟ್ ಮಾಡ್ತಿದ್ದಾರೆ, ನೀನು ಸೀತೆಯನ್ನು ನೀನು ಇನ್ನೂ ಹೆಂಡತಿಯಾಗಿ ನೀನು ಸ್ವೀಕಾರ ಮಾಡಿದ್ಯಲ್ಲ ಅಂತೇಳಿ ಡೌಟ್ ಮಾಡ್ತಿದ್ದಾರೆ ಅಂತೇಳಿ ಒಬ್ಬ ಸಂದೇಹ. ಅದಕ್ಕೆ ಮಾಮ, ಈ ಒಂದು ತಂದಿಡೋ ಬುದ್ಧಿಯಿಂದ ಏನಾಗುತ್ತೆ? ಅನುಮಾನ ಹುಟ್ಟುತ್ತೆ. ಅನುಮಾನದಿಂದ ಮುಂದೆ ಏನು ಬರುತ್ತೆ? ಅವಮಾನವೇ. ಇವತ್ತಿಗೂ ಎಲ್ಲರೂ ಪ್ರಶ್ನೆ ಕೇಳ್ತಾರೆ, ರಾಮ ಇನ್ನೆಂತ ಅಂತ ದೊಡ್ಡ ಸೀತಮ್ಮನ್ನ ಕಾಡಿಗೆ ಕಳಿಸೋದಂತ ಎಂಥ ರಾಮ ಅಂತೇಳಿ ಪ್ರಶ್ನೆ ಮಾಡ್ತಾರೆ. ಆ ಪ್ರಶ್ನೆಗೆ ನಾವು ಉತ್ತರಗಳನ್ನು ಕೊಟ್ಕೊಳ್ಬೋದು. ಹಲವಾರು ಉತ್ತರಗಳು ಸೈದ್ಧಾಂತಿಕವಾಗಿಯೂ ಇದೆ, ಆಧ್ಯಾತ್ಮಿಕವಾಗಿಯೂ ಇದೆ, ಸಾಂಸಾರಿಕವಾಗಿಯೂ ಇದೆ, ರಾಜತಾಂತ್ರಿಕವಾಗಿಯೂ ಇದೆ. ಆದರೆ ಕೊನೆಗೆ ಅನುಮಾನದಿಂದ ಮೂಡುವಂಥದ್ದೇನೋ ಅವಮಾನ. ಆದ್ರೆ ಮಾಮ, ಅನುಭವ ಅನ್ನೋದಿದೆಯಲ್ಲ, ಅನುಭವ ಅನ್ನೋದು ನಮಗೆ ಶಾಶ್ವತ. ಆ ಅನುಭವದಿಂದ ನಮಗೆ ಮೂಡೋ ಅಂಥದ್ದು ಅಭಿಮಾನ. ಅನುಮಾನದಿಂದ ಪುರುಷರ ಅನುಮಾನದಿಂದ ಇಡೀ ಸಂಸಾರದಲ್ಲಿ ಆಗ್ಬಹುದು, ಸಮಾಜದಲ್ಲಾಗಬಹುದು, ಬದುಕಿನಲ್ಲಾಗಬಹುದು, ಆ ಹೆಣ್ಣಿನ ಆ ಜೀವನಕ್ಕೆ ತಂದಿರತಕ್ಕಂತಹ ಬುದ್ಧಿ ಅವರಿಂದಲೇ ಆರಂಭ ಆಗೋದು. ಅವರು ಬಗಲ್ ಮೇ ದುಶ್ಮನ್ ಅಂತ ಪದ ಇದೆಯೇ ಹೊರತು ಅದು ಪುಲ್ಲಿಂಗವಾಚಕ, ಬೇರೆ ಏನೂ ಅಲ್ಲ. ಆದ್ದರಿಂದ ಇಂತಹ
ನಾಡಿ ಮಿಡಿತಕ್ಕಿಂತಲೂ ಚಾಡಿ ಮಾತುಗಳನ್ನು ತಂದಾಕ್ತಕ್ಕಂಥದ್ದು ಇವತ್ತಿನ ಜಗತ್ತಿನಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಪುರುಷರದೇ ಅಂತಕ್ಕಂಥದ್ದು ಪುಟ್ಟಮ್ಮನ ವಾದ. ನಿಮ್ಮ ಮಾತೇನು? ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಸ್ತ್ರೀ ಬುದ್ಧಿ ಪ್ರಳಯಾಂತಕ ಅಂತಲೇ ಶುರುವಾಗ್ತದೆ ಹೊರತು ಪುರುಷ ಬುದ್ಧಿ ಪ್ರಳಯಾಂತಕ ಅಂತ ಎಲ್ಲೂ ಇಲ್ಲ. ಚಾಡಿ ಮಾತಿಗೆ ಫೇಮಸ್ ಆಗಿರೋರು ಹೆಣ್ಮಕ್ಳು. ಆ ಪ್ರಳಯಾಂತಕ ಶಬ್ದದಲ್ಲೂ ಪುಲ್ಲಿಂಗ ಬಂದೋಯ್ತಲ್ಲ, ಪ್ರಳಯಾಂತಕಿ ಅಂದ್ಕೊಳ್ಳಿ. ನೀವ್ ಹೇಳಿಲ್ಲ. ಬಾಲ ಅದು ನಾಮಪದ ಅಲ್ಲ, ಅದು ವಾಕ್ಯ, ಕರ್ಮಣಿ ಪ್ರಯೋಗ ಅಂತ. ಹಾಗೆ ಸ್ತ್ರೀ ಬುದ್ಧಿ ಪ್ರಳಯಾಂತಕ ಅಂದರೆ ಪ್ರಳಯವನ್ನು ತರುವಂಥದ್ದು ಅಂತ. ತಾವು ಉದಾಹರಣೆ ಕೊಟ್ಟದ್ದು ಯಾವುದು? ಮಹಾಭಾರತದ್ದು ಶಕುನಿ ಗಂಡಸು. ರಾಮಾಯಣಕ್ಕೆ ಬಂದರೆ ಮಹಾತಾಯಿ ಮಂಥರೆ, ಕೈಕೈ, ಇವ್ರುಗಳೆಲ್ಲ ಸ್ತ್ರೀಯರೇ. ಅವರಿಂದಲೇ ಇಡೀ ಪುರಾಣಗಳೇ ರಚನೆ ಆದವು ಅಂದಾಗ ನೀವು ಕೇವಲ ಪುರುಷರಿಂದ ತಂತು ಅಂತ ಎಲ್ಲೋ 1-2 ಉದಾಹರಣೆ. ಗಂಡಸು ಎದ್ರೆ ಭೀಮ, ಬಿದ್ದರೆ ಬೆಪ್ಪ. ಇಡೀ ನಮ್ಮ ಬರೀ ಮಹಾಭಾರತ ರಾಮಾಯಣ ಪುರಾಣಗಳು ತಿಳ್ಕೊಡಿವಿ. ಸಣ್ಣ ಸಣ್ಣ ವಠಾರ, ಓಣಿ, ಟೂಲೆಟ್ ಅಂತ ಬೋರ್ಡರಲ್ಲಿ ಹೋಗ್ರಿ, ನಿಮ್ಮ ಹೆಂಡತಿ ಹೇಗಿದ್ದಾರೆ ಅಂತ ಕೇಳ್ತಾರಾಗಲಿ. ಗಂಡು ಏನಾದರೂ ಮಾತಾಡ್ತಂದ್ರೆ ಇವನು ಹೆಂಡತಿ ಮಾತು ಕೇಳಿ ಕೆಟ್ಟಪ್ಪ ಅಂತಾರಾಗಲಿ. ಗಂಡನ ಮಾತು ಕೇಳಿ ಕೆಟ್ಟ ಹೆಂಡತಿ ಎಲ್ಲೂ ಇಲ್ಲ. ಹೆಂಡತಿ ಮಾತು ಕೇಳಿ ಕೆಟ್ಟಂಥ ಗಂಡಂದ್ರೇ ಜಾಸ್ತಿ. ಹೌದಾ? ಅತ್ತೆ ಸೊಸೆ ಜಗಳನೇ ಜಗತ್ ಪ್ರಸಿದ್ಧವಾಗಿದೆ ಹೊರತು ಮಾವಾಳಿಯನ್ ಜಗಳ ಎಲ್ಲೂ ಪ್ರಸಿದ್ಧಿಯಾಗಿಲ್ಲ. ಯಾಕೆ? ಪ್ರಳಯಾಂತಕ ಬುದ್ಧಿ ಸ್ತ್ರೀ. ಯಾವುದೇ ಮನೆಯಲ್ಲಿ ನೋಡಿ ನೀವು ಕಲಹ ಬರೋದೆ ಗಂಡಸು. ಅವ್ರ ಪಾರ್ಕಲ್ಲಿ ಯಾವಾಗಲೂ ಗಂಡಸರು, ಲೈಬ್ರರಿಲಿ ಗಂಡಸರು ಯಾಕೆ ಕಾಣ್ತಾರೆ ಅಂದರೆ ಮನೆಯಲ್ಲಿದ್ದರೆ ಸ್ತ್ರೀ ಇಲ್ಲದೊಂದು ಹಚ್ಚಿಟ್ಬಿಡ್ತಾಳೆ. ಅಕ್ಕಪಕ್ಕದಲ್ಲಿ ಕೂತ್ರೆ ಅವ್ರವ್ರಿಗೆ ಎಲ್ಲ ಹೇಳಿ, ಯೋ ನನಗೆ ಗೊತ್ತಿಲ್ಲಮ್ಮ, ನಮಗೆ ಯಾಕೆ ಬೇಕು ಅನ್ನೋದು ನಾವು ಕೂಡ ಲೇಡೀಸ್ ಪಕ್ಕ ಕೂಡಿಸ್ಬೇಡಿ, ಜೆಂಟ್ಸ್ ಪೋಸ್ಟ್ ಹಾಕಿ ಪಕ್ಕದಲ್ಲೊಂದು ಅಂತಾರಾಗಲಿ. ಸ್ತ್ರೀಯನ್ನೆಲ್ಲ ಒಂದೇ ಕಡೆ ಕೂಡಿಸ್ಬಿಟ್ರೆ ಏನಾದರೂ ಒಂದು ಬತ್ತಿ ಇಡೋರೆ ಬಾಸಿಗೆ ಅವರು. ಹೌದಾ? ಊಟಕ್ಕೆ ಹೋಗಲಿ, ಎಲ್ಲೋ ಹೋಗಲಿ, ಅಲ್ಲಿ ಬೇರೆ ಗಂಡಸು ಸಿನಿಮಾ ಬಗ್ಗೆ, ರಾಜಕಾರಣದ ಬಗ್ಗೆ ಮಾತಾಡ್ತಾನಾಗಲಿ, ಅಯ್ಯೋ ಬಿಡಿ ಹೊರಗಿನ ರಾಜಕಾರಣ ತಗೋತೀವಿ, ನಮ್ಮ ಮನೇಲೇ ನಮ್ಮ ಅತ್ತೆ ಇದ್ದಾಳಲ್ಲ, ನಮ್ಮ ಆವ ಇದ್ದಾನಲ್ಲ, ನಮ್ಮ ಮೈದನ ಇದ್ದಾನಲ್ಲ, ಒಂದು ಇಲ್ಲದನ್ನು ತಲೆಗೆ ತುಂಬವರೇ ಹೆಣ್ಮಕ್ಳು. ಹೌದು? ಪಾರ್ಕ್ಗಳಲ್ಲಿ ಹೋಗಿ, ಸಿಟಿ ಬಸ್ಗಳಲ್ಲಿ ಹೋಗಿ, ಇವ್ರನ್ನ ಸಿಟಿ ಬಸ್ಗಳಲ್ಲಿ ಆಫೀಸ್ ಬಿಟ್ಟ ಮೇಲೆ ಒಂದು ಸಾರಿ ನಾನು ಅಡ್ಡಾಡಿದೆ. ತರಕಾರಿ ಹೆಚ್ಚುತ್ತಾ ಆಫೀಸ್ ಸುದ್ದಿ ಯಾರೂ ಮಾತಾಡಲ್ಲ. ಗಂಡಸು ಮಾತ್ರ ಆಫೀಸ್ ಸುದ್ದಿ, ಬಾಸು ನಾಳೆ ಏನು ಮತ್ತೆ ಬರಬೇಕು ಆಫೀಸಿಗೆ ಯೋಚನೆ ಮಾಡ್ತಾರಲ್ಲಿ. ಸ್ತ್ರೀ ಮಾತ್ರ ನಾಳೆ ನನಗೆ ಆ ಸೆಕ್ಷನ್ ಕೊಟ್ಟರೆ ನಾನು ಒಲ್ಲೆ ಅಂತ ಅವ್ನ ಮುಖಕ್ಕೆ ಬೀಸಾಕ್ತೀನಿ. ಅವ್ನು ಮಾಡಿ ನೋಡ್ಬೇಕು ಅದನ್ನು. ಹೌದಾ? ಬರೀ ಇಂಥವೇ ಅಕ್ಕಪಕ್ಕದಲ್ಲಿರೋರಿಗೆ ಜಗಳ ಹತ್ತೋದು, ಚಾಡಿ ಜಗಳ. ಹೆಣ್ಣುಡ್ರೆ ಜಗಳ ಆಡಿದ್ದು ನಾನು ಎಂದು ಬರೀ ಅವೇ ಜಡೆ ಹಿಡಿದು ಆಡ್ತಾರೆ. ಈಸಿಯಾಗಿ ಜಡೆ ಸಿಗೋರು ಅವರೇ ಜಗಳ ಆಡ್ತಾರೆ. ಅಲ್ಲಿ ಗಂಡಸು ಕ್ಷಣಕಾಲದಲ್ಲಿ ಮರ್ತು ಬಿಡ್ತಾನೆ. ಏನಾದರೂ ಒಂದು ತಿಂದರೆ ಉಂಡ್ರೆ ಒಂದು ಪೆಗ್ ಹಾಕಿದರೆ ಗಂಡು ಎಲ್ಲವನ್ನು ಮರೀತಾನೆ. ಆದರೆ ಹೆಣ್ಮಕ್ಳು ಹಾಗಲ್ಲ. ಅದನ್ನೇ ಅಡುಗೆ ಮಾಡಿ ಬಡಿಸಿ ಇನ್ನೊಂದು ಸಂಸಾರನೋ ಇನ್ನೊಂದು ವಂಶನೋ ಹಾಳಾಗುವಾಗ ನೋಡ್ಕೊಳ್ತಾರಾಗಲಿ. ಅದಕ್ಕೆ ಹೇಳ್ತಾರೆ, ಎಷ್ಟೇ ಹೆಣ್ಣುಗಳು ಹುಟ್ಟಿದ್ರೆ ನಮ್ಮ ಮನೆಗಲ್ಲ, ಗಂಡು ಹುಟ್ಟಿದ್ರೆ ಮಾತ್ರ ವಂಶೋದ್ಧಾರಕ ಅಂತಾರಾಗಲಿ. ಹೆಣ್ಣಿಗೆ ಎಲ್ಲೂ ವಂಶೋದ್ಧಾರಕಿ ಅನ್ನೋ ಬಿರುದಿಲ್ಲ. ಅವಳು ಎಲ್ಲಿದ್ದು ಕುಲೋದ್ಧಾರಕಿನೋದು, ಕುಲನಾಶಕಿನೂ ಹೌದು. ಉದ್ಧಾರ ಮಾಡಿದ ಕುಲವನ್ನೇ. ಗಂಡಸು ನೋಡ್ರಿ ತಂದೆ ತಾಯಿಗೆ ಸಾಯೋವರೆಗೂ ನಿಷ್ಠೆಯಾಗಿರ್ತಾನೆ. ಇವಳು ಇರೋವರೆಗೂ ನಮ್ಮ ಅಪ್ಪ ಶ್ರೇಷ್ಠ, ನಮ್ಮ ಅಮ್ಮ ಶ್ರೇಷ್ಠ ಅಂದೋಳು 1 ವರ್ಷ ಆಯಿತು ಗಂಡನ ಮನೆಗೆ ಹೋದ್ಲು ಅಂದರೆ, ಅಯ್ಯೋ ನಮ್ಮ ಅತ್ತೆ ಮಾವ ನಮ್ಮ ಅಪ್ಪ ಅಮ್ಮನ ಮೀರಿಸ್ಬಿಟ್ರು ಗೊತ್ತಾ. ಅಯ್ಯೋ ಆ ಕಡೆ 3 ಕೊಟ್ಟರೆ ಮಾವನ ಕಡೆ, 4 ಕೊಟ್ಟರೆ ಅಕ್ಕನ ಕಡೆ ಅಂತಿದ್ದೆ. ಆ ಗಾದೆ ಮಾತು ಹೇಳಿ ಮಾಡಿಸಿದವರು ಹೆಣ್ಮಕ್ಳು. ಅದಕ್ಕೆ ಇಡೀ ರಾಮಾಯಣವನ್ನು ನೋಡಿದರೆ ಎಲ್ಲೂ ಅಲ್ಲಿ ಚಾಡಿ ಹಚ್ಚುವಂಥ ಪುರುಷರಿಲ್ಲ. ರಾಮಾಯಣ ಶ್ರೀರಾಮಚಂದ್ರನ ಪಾತ್ರ ಒಂದೇ. ಆದರೆ ಕೈಕೇಯಿ ಮಂಥರೆ ಇಡೀ ರಾಮಾಯಣವನ್ನೇ ಭಸ್ಮಗೊಳಿಸಿ ಮತ್ತವ್ರ ಮುಂದಿನ ಜನ್ಮದಲ್ಲಿ ಏನಾದರೂ ಅಂತ ನಾವು ಭಾಗವತ ಓದಿದ ನಮ್ಗೆ ಅರ್ಥ ಆಗುತ್ತೆ. ಸ್ತ್ರೀ ಬುದ್ಧಿ ಪ್ರಳಯ ಅಂತ ಕರೆದಕ್ಕೆ ನಮ್ಮ ದೇಶವನ್ನು ಆಳದಂಥ ಸ್ತ್ರೀಯರು, ಮೆಂಬರ್ಗಳು, MLAಗಳು ಏನಿದ್ದಾರೆ ಅವ್ರ ರಾಜ್ಯಗಳು ಸುಖವಾಗಿದೆಯಾ ಸ್ವಲ್ಪ ನೋಡ್ಕೊಳ್ಳಿ ನೀವು. ನಾನು ಹೆಸರುಗಳು ಹೇಳ ರಾಜಕೀಯ ಇಲ್ಲಿ ತರಲ್ಲ. ನಾನು ಸ್ತ್ರೀಗಳು ಆಳ್ತಿರ್ತಕ್ಕಂಥ ರಾಜ್ಯ ಹೇಗಿದೆ ಅಂತ ನಿಮಗೆ ಗೊತ್ತಿದೆ, ನೋಡ್ತೀರಿ ನೀವು. ಹೌದಾ? ಪುರುಷರು ಅಡ್ಜಸ್ಟ್ಮೆಂಟ್ ಜಾಸ್ತಿ, ಇವಳು ನಂದೇ ನಡಿಬೇಕು ಅನ್ನೋದು ಜಾಸ್ತಿ. ಈಗ ನೋಡಿರಿ, ನಾವೆಲ್ಲ ಒಂದು ಜುಬ್ಬ ಚೇಂಜ್ ಮಾಡ್ಕೊಂಡು ಬಂದುಬಿಟ್ವಿ. ನಿಮಗೋಸ್ಕರ ತುಂಬ ಕಾದ್ವಿ ನಾವು, ಯಾಕಂದ್ರೆ ನಿಮ್ಗೆ ಫುಲ್ ಮೇಕಪ್ ಆಗಬೇಕು. ಇದು ಗುಣಗಳಲ್ಲೂ ಸಂಬಂಧ ಇದೆ. ಗಮನ ಇಟ್ಟು ಅಲಂಕಾರ ಮಾಡ್ಕೊಳ್ಳೋರು ಗಮನ ಇಟ್ಟೇ ಮಾತಾಡ್ತಾರೆ ಅನ್ನೋದು ಕೂಡ ಅಷ್ಟೇ ಶತಸಿದ್ಧವಾಗಿದೆ. ಡ್ರೆಸ್ಸೇ ಆಗೋ ಮಾತು ಕೂಡ ನಿಮ್ದು ಅದೇ. ಆದರೆ ನಿಮ್ಮ ದುರ್ದೈವ ಏನಾಗಿದೆ ಅಂದರೆ ಪಾಪ ಅವರಿಗೆ ಹೊಗಳೋದು ಅಂತ ಪ್ರಸಂಗ ಬಂದುಬಿಟ್ಟಿದೆ. ನಿಮ್ಮನ್ನು ನೀವೇ ಆಗಿದ್ರೆ ಚೆನ್ನಾಗಿತ್ತು, ನೀವು ಅವಾಗ ಏನು ಹೇಳ್ತಿದ್ರಿ ಅಂತ ನಾನು ಕೇಳ್ಬೋದಾಗಿತ್ತು ಅನ್ನೋದು ನನ್ನ ವಾದ. ನರಸಿಂಹ ಜೋಶಿಗೆ ಏನೇ ಆಗಲಿ ಹೆಣ್ಣು ಮಕ್ಕಳೇ ತಂದಿಡೋ ಬುದ್ಧಿ. ಯಾಕೆ ಅಂತ ಹೇಳಿದರೆ ಅವರು ಆಡೋ ಮಾತು ಒಳ್ಳೆ ಮಾತೆ, ಆದರೆ ಅರಿಯೋದಿಲ್ಲ ಮೆಣಸಿನಕಾಯಿ ಅಂತ ಒಂದು ಗಾದೆ ಮಾತಿದೆ. ಹಾಗಾಗಿ ಚಿವುಟೋದು ಅವರೇ, ಚಿಗುರಿಸೋದು ಅವರೇ.
ಗಂಡಸರಿಗಾದರೆ ಸಿಪ್ಪಿದೆ, ಹೆಂಗಸರಿಗೆ ಗಾಸಿಪ್ಪಿದೆ. ಆದ್ದರಿಂದ ಈ ತಂದಿಕ್ಕುವ ಬುದ್ಧಿ ಯಾರ್ದಪ್ಪ ಅಂತೇಳಿದರೆ ಅನುಮಾನವೇಲ ಪುರುಷ ನಡುವೆ ಸ್ತ್ರೀಯರದೇ ಎನ್ನುವುದು ಪ್ರಾಣೇಶ್ ಅವರ ಮಾತು. ನೀವೇನಂತ? ಎಲ್ಲರಿಗೂ ನಮಸ್ಕಾರ. ಈ ವಿಷಯ ಸ್ವಲ್ಪ ಡೇಂಜರಸ್ ಪ್ಲೇಸ್ನಾಗ ಕೂತ್ಕೊಂಡ್ಬಿಟ್ಟಿನಿ ನಾನು. ಈಗ ನಾನು ಒಬ್ಬ ಗಂಡಾಗಿ ತಂದಿಡೋ ಬುದ್ಧಿ ಜಾಸ್ತಿ ಅಂತ ನಾನು ಅಂದ್ಕೊಂಡಂದ್ರೆ ನಂದು ಮನೆಯಾಗ ನಂದೇ ವೀಕ್ನೆಸ್ ಆಗ್ತದೆ. ಅದಕ್ಕೆ ಏನಿಲ್ಲ, ಪಾರ್ಟಿ ಬದಲಾಯಿಸಂಗಿಲ್ಲ. ಇಲ್ಲ ಅದನ್ನು ಮಾತಾಡ್ತೇನೆ ರೀ ಮೇಡಮ್. ಯಾಕಂದ್ರೆ ಈ ವಿಷಯ ತೊಗೊಂಡು ಅಂದಮೇಲೆ ಈ ಸಂಸಾರದಲ್ಲಿ ಬರೀ ಎಲ್ಲ ಹೊರಗಡೆ ಜಗತ್ತಿನಾಗ ನೋಡಿದ್ವಿ. ನಮ್ಮ ಗುರುಗಳು ಭಾಳ ಚಂದ ಹೇಳಿದ್ರು. ಏನಂದ್ರು, ಹೆಣ್ಮಕ್ಳ ಎಲ್ಲಿ ರಾಜ್ಯ ಆಳ್ತಾರ ಅಲ್ಲಿ ನೋಡ್ರಿ ಹೆಂಗಿರುತ್ತೆ ಅಂತ ಹೇಳಿದ್ರು. ಯಾಕಂದರೆ ಆ ರಾಜ್ಯದ ಆಳಕ್ಕೆ ಅವ್ರ ಟೈಮ್ ಇರೋದಿಲ್ಲ ರೀ. ಆ ಪಕ್ಕದ ಮನೆಯವ್ರು ಚಾಡಿ, ಅವ್ರು ಚಾಡಿ, ಇವ್ರು ಚಾಡಿ ಹೇಳೋದಕ್ಕೆ ಅವ್ರಿಗೆ ಟೈಮ್ ಇರೋದಿಲ್ಲ. ಅವ್ರು ಒಂದು ಸೀರೆ ತಂದ್ರಂದ್ರೆ ಸಾಕು, ಇಡೀ 50 ಮಂದಿ ತೋರಿಸಿ ಅಂತ ಬರ್ತಾರೆ. ತಂದು ಅಲ್ಲಿ ಬಗಲ ಮನೆಗೆ ಇಟ್ಟು ಬಂದುಬಿಡ್ತಾರೆ. ನೋಡಿ, ಮೊನ್ನೆ ನಿಮ್ಮ ಯಜಮಾನ್ರ ಸೀರೆ ತರಿಸಿದ 999 ರೂಪಾಯಿ, ಇನ್ನೂ ₹1 ಹಾಕಿದ್ರೆ ಎಷ್ಟು ಚಂದ ಸೀರೆ ಬರೋದು. ₹1 ಸಲ ಸಂಸಾರ ಹೊಡ್ಬಿಡ್ತಾರೆ, ಗಲಾಟೆ ಮಾಡಿಬಿಡ್ತಾರೆ ಅಲ್ಲಿ. ಆಮೇಲೆ ಹೆಣ್ಮಕ್ಳು ಸೇರಿದರೆ ಭಾಳ ಇದಾಗ್ತದೆ. 2 ಜಡಿ ಸೇರಿದ್ರೆ ಅಲ್ಲಿ ಯುದ್ಧನೇ ಪ್ರಾರಂಭ ಆಗ್ತದೆ. ನೀವೇ ಹೇಳ್ತೀರಿ, ಚಾಡಿ ತಂದಿಡೋದು ಅವರೇ. ಯಾಕಂದ್ರೆ 2 ಸಂಸಾರ ಹೆಂಗದಂದ್ರೆ ಗಂಡು ಮಕ್ಕಳು ತಂದಿಡ್ತಾರೆ, ಹೆಣ್ಮಕ್ಳು ತಂದಿಡ್ತಾರೆ ಅಂತ ಹೇಳ್ತೀವಿ ನಾವು. ಮೇಡಮ್ ಹೇಳಿದ್ರು ಅದೇ ನೀವು ಹೇಳಿದ್ರಿ. ಆದರೆ ಗಂಡು ಮಕ್ಕಳು ತಂದಿಡೋದಿಲ್ಲನ್ರಿ. ಏನು ತಂದಿಡೋದು? ಎಲ್ಲ ರೀತಿಯಿಂದ ತಂದಿಡ್ತಾರೆ. ಮನೆಯಲ್ಲಿ ಹೆಣ್ಮಕ್ಳ ಮೇಲೆ ಅವರೇ ಏನೇ ಮಾಡಿದ್ರು ದಬ್ಬಾಳಿಕೆ ಜಾಸ್ತಿ ಅವ್ರದ್ದೇ ಇರ್ತಾರೆ. ಗಂಡು ಮಕ್ಕಳದ್ದು ಜಾಸ್ತಿ ಇರ್ತದೆ. ಏನೇ ಮಾಡಲಿ, ನಾನೇ ಮಾಡೀನಿ, ನಂದೇ ಮಾಡೀನಿ, ನನ್ನಿಂದನೇ ನಾನೇ ಶ್ರೇಷ್ಠ. ಒಟ್ಟು ಏನೇ ಆಗಲಿ ಹೆಣ್ಮಕ್ಳು ಅವ್ರು ಮಾಡಿರ್ತಕ್ಕಂಥ ಎಲ್ಲ 100 ಒಳ್ಳೆಯದನ್ನು ಬಿಟ್ಟು ಒಂದು ದಿವಸ ಅನ್ನ ಒದಿಸಿದ್ಲಂದ್ರೆ ಅದನ್ನೇ ಎತ್ತಿ ಹಿಡಿತಾರೆ, ಮಂದಿ ಮುಂದೆ ತೋರಿಸ್ತಾರೆ. ನೋಡ್ರಿ ಏನು ಪ್ರತಿನಿತ್ಯ ಇಂಥದ್ದು ಕೂಳು ಮಾಡಿ ಆಗ್ತಾಳಂತ. ಅದರಲ್ಲಿ ಯಾಕೆ ಸಂಸಾರದಲ್ಲಿ ತೊಗೊಂಡ್ರು, ಸಂಸಾರದಲ್ಲಿ ಗಂಡ ಹೆಣ್ರು ಅದಕ್ಕೆ ಹೇಳ್ತಾರೆ, ನಮ್ಮ ಸಂಸಾರ ಆನಂದ ಸಾಗರ ಪ್ರೀತಿ ಎಂಬ ದೈವವೇ. ಈ ದೈವವನ್ನು ನಂಬ್ಕೊಂಡು ಹೋಗ್ಬೇಕು. ಬರೀ ನಾನು ಮಾಡಿನಂತ ನಾ ತಂದಿಡೋದು, ಅವ್ರು ಮಾಡಿನಂತ ಅವ್ರು ತಂದಿಟ್ಟರೆ ಸಂಸಾರ ನಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳಿದ್ರು, ಒಂದು ಹುಲಿ ಒಂದು ಇಲಿ 2 ಸೇರಿದರೆ ಒಂದು ಸಂಸಾರ, ಒಂದು ಫ್ಯಾಮಿಲಿ. ಒಂದು ಹುಲಿ, ಯಾಕಂದ್ರೆ ಅದು ಗಂಡರ ಹುಲಿ ಆಗಿರ್ಬೋದು, ಒಂದು ದಿವಸ ಹೆಣ್ಣು ಹುಲಿ ಆಗಿರ್ಬೋದು. ಸಂಸಾರದಲ್ಲಿ ತಂದಿಡೋದು ಜಾಸ್ತಿ ಅಂದ್ರೆ ಗಂಡ್ಮಕ್ಳು ನಾನಾ ಹುಲಿ ಇದ್ದಂಗೆ ನಾನೇ ತಂದಿಡೋದು, ನಾನೇ ಇದು ಮಾಡೋದಂತ ಹೋಗ್ತಾರೆ. ಆದರೆ ಅದನ್ನೆಲ್ಲವನ್ನು ಮುಚ್ಚಿಟ್ಕೊಂಡು ಒಳಗಿಟ್ಕೊಂಡು ಸಂಸಾರವನ್ನು ತಂದು ಹಚ್ಕೊಡೋರು ಹೆಣ್ಮಕ್ಳನ್ನು ಭಾಳ ಇದು ಮಾಡ್ತಿರ್ತಾರೆ. ಆದ್ರೆ ನಾವು ಇಲ್ಲಿ ಏನಂತಂದ್ರೆ ಹೆಣ್ಮಕ್ಳು ಒಂದು ಸಲ ಏನಂತಂದರೆ ಹೆಣ್ಮಕ್ಳದು ವಯಸ್ಸು ಕೇಳಬಾರ್ದು, ಗಂಡಸಿಂದು ಸಂಬಳ ಕೇಳಬಾರ್ದು ಅಂತ. ಯಾಕೆ ಕೇಳಬಾರ್ದು ಅಂತೊಬ್ರು ಯಾಕೆ ಕೇಳ್ಬೇಕ್ರಿ ಅಂದ್ರಂತ. ಯಾಕಂದ್ರೆ ಹೆಂಡತಿ ದುಡಿಯೋದು ಸಂಸಾರ ಸಲುವಾಗಿ ಪಾಪ. ಆಕೆ ಯಾಕೆ ಜೀವನ ಪರ್ಯಂತ ಅಲ್ಲೇ ದುಡಿತಾಳೆ. ಗಂಡನ ಸಂಬಳ ಯಾಕೆ ಕೇಳಬಾರ್ದು? ಕೇಳ್ರಿ ಅಂತಂದು. ಯಾಕಂದ್ರೆ ಅವ್ನು ದುಡಿಯೋದು ಅವ್ನ ಸಲುವಾಗಲ್ಲ, ಸಂಸಾರ ಸಲುವಾಗಿ ದುಡಿತಾನೆ. ಎಷ್ಟು ದುಡಿತಾನೆ ಅಂತ ಕೇಳ್ರಿ ಅಂತಂತ. ಅದಕ್ಕೆ ಅವೇನಂದ ಗಂಡ ತಂದಿಟ್ಟನಂತಲ್ಲಿ ಸಂಬಳ ಕೊಡೋದ 5,000 ಕೊಡ್ತಾರೆ ಅಂತ ಹೇಳಿದಂತ. ಯಾಕಂದ್ರೆ ಯಾಕೆ ಬಂದು ಕೇಳಿದೆ, ಯಾಕೆ 10,000 ಕೊಡ್ತೀನಿ ನನ್ನ ಮಗನೇ, ನೀನು ಯಾಕೆ 5,000 ಅಂತ ಹೇಳ್ತೀನಿ. ಸರ್ ನಮಗೆ ಸಂಸಾರ ಎರಡವರಿ, ನಾವು ಆ ಕಡೆ ತರಬೇಕು ಈ ಕಡೆ ತರಬೇಕು, ಅಲ್ಲಿ 5 ಅಂತ ಹೇಳಿನಿ, ಇಲ್ಲಿ 5 ಅಂತ ಹೇಳಿದಂತ. ಹಿಂಗೆ ತಂದಿಡೋದು ಗಂಡು ಮಕ್ಕಳೇ, ಹೆಣ್ಮಕ್ಳಲ್ಲ ಅಂತ ನನ್ನ ವಾದ. ಮಹಾಮನೆಗೆ ಈ ಎಲ್ಲ ತಂದಿಡೋ ಅಂತಹ ಬುದ್ಧಿ ಯಾರ್ದಪ್ಪ ಅಂತ ಹೇಳಿದ್ರೆ ಪುರುಷರದೇ ಅನ್ನೋದು ನರಸಿಂಹ ಜೋಶಿ ಮಾತು. ಅವ್ರೇನು ಹೇಳ್ತಿದ್ದಾರೆ ಅಂದರೆ, ಇವತ್ತಿನ ಪ್ರಸ್ತುತ ಸ್ಥಿತಿಯಲ್ಲಿ ಆ ತಂದಿಡೋ ಬುದ್ಧಿ ಹೇಗಿರುತ್ತೆ ಗಂಡಸರಲ್ಲಿ ಅಂದರೆ, ಒಂದು ಸಂಶಯ ಥರಕ್ಕೆ ತಂದು ಹಾಕ್ಬಿಡ್ತಾರೆ. ಏನಂದರೆ, ಹೆಂಡತಿ ಆದವಳು, ರೇ ತವ್ರ ಮನೆಗೆ ಹೋಗ್ಬೇಕು, ನಾನು ನಿಮ್ಮ ಹತ್ರ ನಿಮಗಿನ ದುಡ್ಡು ಕೇಳಬೇಕಾದಿಲ್ಲ, ನಾನು ಯಾಕೆ ಬಸ್ಸಲ್ಲಿ ಫ್ರೀ, ಹೆಣ್ಣುಮಕ್ಕಳಿಗೆ ತವ್ರ ಮನೆಗೆ ಹೋಗೋದಕ್ಕೆ ಹೋಗಿ ಬರೋದಕ್ಕೆಲ್ಲ ಫ್ರೀ ಅಂದ್ಬಿಟ್ರೆ ಏನೇ ಅಂದರೆ ಉಚಿತ. ಹೌದು, ಅದು ಖಚಿತ. ಅದಕ್ಕೆ ನಿಮ್ಮ ಹತ್ರ ಏನು ಕಾಸು ಕೇಳಲ್ಲ. ನಾನು ಹೋಗ್ತಾ ಇರ್ತೀನಿ, ಒಂದೊಂದು ವಾರ ಇದು ಬರ್ತೀನಿ, ಏನು ಮಾಡ್ತೀರಾ ಅಂದಾಗ ತಂದಿಡೋ ಬುದ್ಧಿ ಗಂಡ ಏನಂದಂತೆ, ಹೋಗ್ಬಿಟ್ಟು ಬಾ. ಹೆಂಡತಿಗೆ ಊರಿಗೆ ಹೋಗೋದಕ್ಕೆ ದುಡ್ಡು ಬೇಕಾದಿಲ್ಲ, ಬಸ್ಸಲ್ಲಿ ಪುಕ್ಕಟ್ಟೆ ಅಂದಮೇಲೆ ಗರ್ಲ್ ಫ್ರೆಂಡ್ಗೂ ಇಲ್ಲಿಗೆ ಬರೋದಕ್ಕೆ ಪುಕ್ಕಟ್ಟೆ ಅಂತಿದೆ. ಈ ಅನುಮಾನ ತಂದಿಟ್ಟು ಕೂಡಲೇ ಅವಳು ಯೋಚನೆ ಮಾಡ್ತಾಳೆ, ನಾನು ಹೋಗೋದೇ ಇಲ್ಲ ಅಂತ. ಹೀಗೆ ತಂದಿಡುವಂತಹ ಬುದ್ಧಿ ಇದೆಯಲ್ಲ, ಅದು ಪ್ರಚಂಡ ರಾವಣ ಅಂತ ಹೇಳಿದರೆ ಪುರುಷರೇ ಎನ್ನುವುದು ನರಸಿಂಹ ಜೋಶಿ ಮಾತು. ನೀವೇನಂತೀರಿ? ಎಲ್ರಿಗೂ ನಮಸ್ಕಾರ. ತಂದಿಡೋ ಬುದ್ಧಿ ಹೆಂಗಸರಿಗೂ ಗಂಡಸರಿಗೂ 2 ವಿಷಯದ ಬಗ್ಗೆ ನಮ್ಮ ನರಸಿಂಹ ಜೋಶಿ ಅವರು ಮಾತಾಡಿದರು. ಎರಡೂ ಮಾತಾಡಿದರು. ಹೆಂಗಸರ ಬಗ್ಗೆನೂ ಮಾತಾಡಿದರು, ಗಂಡಸರ ಬಗ್ಗೆನೂ ಮಾತಾಡಿದರು. ಸಮೀಪದಿಂದ ಹಸು ತರ್ಬೇಕಂತ್ರಿ, ದೂರದಿಂದ ಹೆಣ್ಣು ತರ್ಬೇಕಂತ. ದೂರದಿಂದ ಎಣ್ಣೆ ಯಾಕೆ ತರ್ಬೇಕಂತಂದ್ರೆ ಸ್ವಲ್ಪ ದಿವಸ ಮನೆಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಕೆ ಟೈಮ್ ಸಿಗ್ತದೆ. ಆಕಿ ಸ್ವಲ್ಪ ಹಚ್ಚಿಡೋದು ಚುಚ್ಚಿಡೋದು ಸ್ವಲ್ಪ ದಿವಸ ಟೈಮ್ ಮುಂದಕ್ಕೆ ಹೋಗ್ತದೆ ಅಂದಂಗೆ. ದೂರದ ಕಡಿಮೆ. ದೂರದವರಿಂದ. ಹಾಂ. ಇನ್ನೊಂದು ವಿಷಯ, ಗಂಡಸರು ಏನು ಮಾಡ್ತೀವಿ, ಒಂದು ಕಿವಿಯಲ್ಲಿ ಕೇಳಿ ಒಂದು ಕಿವಿಯಲ್ಲಿ ಬಿಟ್ಬಿಡ್ತೀವಿ ನಾವು.
ಇನ್ನೊಬ್ಬರು ಮುಂದೆ ಹೇಳಕ್ಕೆ ಹೋಗಲ್ಲ. ಇವರು ಒಂದು ಕಿವಿಯಲ್ಲಿ ಕೇಳಿ ಬಾಯಿಂದ ಹೇಳಿ 100 ಜನಕ್ಕೆ ಹೇಳ್ಕೊಂಡು ತಿರುಗಾಡ್ತಾರೆ. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದೆ ಅಂತ ಅಂತಾರೆ. ಹೆಣ್ಣಿಗೆ ಗುಟ್ಟೊಂದು ತಿಳಿದರೆ ನ್ಯೂಸ್ ಚಾನಲ್ ತೆರೆದೆ ಅಂತಂತಾರೆ. ನ್ಯೂಸ್ ಚಾನಲ್ ಇದ್ದಂಗೆ ಇವರು ಎಲ್ಲ ಕಡೆ ಹೇಳ್ಕೊಂತ ಹೋಗ್ತಾರೆ. ಈಗ ಎಷ್ಟೇ ಘಟನೆಗಳು ನಮ್ಮ ಪುಟ್ಟಕ್ಕವ್ರು ಹೇಳಿದರು, ನಾರಿ ಅಂತ ಬರೆದದ್ದು ಪುರುಷ ಅಂತೇಳಿ. ನಾವು ಅದ್ರ ಬಗ್ಗೆ ಯಾರು ತಲೆ ಕೆಡ್ಸ್ಕೊಂಡಿದ್ದಲ್ಲಮ್ಮ, ನೀವೇ ಈಗ ಫಿಟ್ಟಿಂಗ್ ಇಟ್ಟಿರೋದು ಅಷ್ಟೇ. ನಾವು ತಲೆ ಕೆಡ್ಸ್ಕೊಂಡಿದ್ದಿಲ್ಲ, ಅದ್ರ ಬಗ್ಗೆನೇ ತಲೆ ಕೆಡ್ಸ್ಕೊಂಡಿದ್ದಿಲ್ಲ. ನೀವು ರಾಮಾಯಣ ಮಹಾಭಾರತ ಬಗ್ಗೆನೇ ಎಕ್ಸಾಂಪಲ್ ಕೊಟ್ಟಿರಿ. ಅದು ಮಹಾಭಾರತ ಆಗ್ಲಿಕ್ಕೆ ಕಾರಣನೇ ದ್ರೌಪದಿ ಎಂಬುದು ಎಲ್ಲರಿಗೂ ಗೊತ್ತದ. ಅದಕ್ಕೆ ಮುಂಚೆ ಶಕುನಿ ಮಾಡಿದ್ದಕ್ಕೆ ತಾನೇ ದ್ರೌಪದಿ ಬಂದಿದ್ದು. ದುರ್ಯೋಧನ ಅರಮನೆಯಲ್ಲಿ ಬರುವಂಥ ಸಂದರ್ಭದಲ್ಲಿ ಬಿದ್ದಂಥ ಸಂದರ್ಭದಲ್ಲಿ ನೋಡಿ ನಕ್ಕಿದ್ಲು. ನಕ್ಕು ಫಿಟ್ಟಿಂಗ್ ಇಟ್ಟಿದ್ರು ಅವ್ರು. ಭ್ರಮೆಯ ನಗು ಅವನಿಗೆ ಹಂಗ ಅನ್ನಿಸ್ಬಿಡ್ತು. ಈ ಭ್ರಮೆ ನಗು ಅಂತ ನೀವ್ ಅನ್ಲಾಕತ್ತೀರಿ. ಈಗ ದುರ್ಯೋಧನ ಯೋಚನೆ ಮಾಡ್ದ, ಅದಕ್ಕೆ ಸುತ್ತ ಇದ್ದವರು ಪುಕಾರ್ ಕೊಟ್ರು, ನೀನ್ ಅವಮಾನ ಮಾಡ್ಬೇಡ, ಹಂಗೆ ನಡಿ ಹೋಗೋಣ, ಅವ್ರನ್ನ ಸಂಹಾರ ಮಾಡೋಣ. ನೀವು ತಪ್ಪು ತಿಳ್ಕೊಂಡ್ರಿ. ನಕ್ಕುದು ನಾವು ಎಲ್ಲ ಟಿವಿಯಲ್ಲೇ ನೋಡಿವಿ, ಎಲ್ಲಷ್ಟು ನೋಡಿವಿ. ಇವತ್ತು ಟಿವಿ ಬಗ್ಗೆ ಹೇಳ್ಬೇಕಾಗಿತ್ತು ಅಂತಂದ್ರೆ ಈ ಸಾವಿರ ಎಪಿಸೋಡ್ಗಳು ಏನು ಹೋಗ್ಲಾಗೈತಲ್ರಿ, ಎಲ್ಲ ಫಿಟ್ಟಿಂಗ್ ಇಟ್ಟು ಎಪಿಸೋಡ್ಗಳು, ಯಾವ ಚಲೋ ಎಪಿಸೋಡ್ಗಳಿಲ್ಲ. ನಾಳೆ ಮೇಡಮ್ ನಕ್ಕದ್ದೊಂದೇ ಆಗಿದ್ರೆ ಅದು ಆಗ್ತಿರ್ಲಿಲ್ಲ ಆ ಘಟನೆ. ಅಲ್ಲಿ ನಗ್ತಾವಳು ಏನಂದ್ರು, ಕುರುಡನ ಮಗ ಕುರುಡನೇ ಅಂದ್ಬಿಟ್ಲು. ಇದು ಫಿಟ್ಟಿಂಗ್ ಅಲ್ವಾ, ಇದು ತಂದಿಡೋದಲ್ವಾ? ಆ ಶಬ್ದ ಅವನಿಗೆ ಬರೀ ನಕ್ಕಿದ್ಲು ಅಂದ್ರೆ ನಕ್ಕಳು ಬಾಯಿ ಮುಚ್ಕೊಂಡು ಹೋಗ್ಬಿಟ್ಟಿದ್ಲು ಅಂತಂದ್ರೆ ದುರ್ಯೋಧನ ತಪ್ಪು ತಿಳ್ಕೊಳ್ತಿರ್ಲಿಲ್ಲ. ಅವ್ರು ಹೇಳ್ತಾ ಇರೋದು ಆಕೆ ನಕ್ಕಿದ್ದಕ್ಕಿಂತ ಕಕ್ಕಿದ್ದು ಜಾಸ್ತಿ ಆಯ್ತು ಅಂತ. ಈಗ ಬಿದ್ದು ಪೆಟ್ಟಿಗಿಂತ ನಕ್ಕು ಪೆಟ್ಟು ಜಾಸ್ತಿ ಅಂತ ಹೇಳ್ತಾರೆ. ಇಲ್ಲಿ ನಕ್ಕು ಪೆಟ್ಟು ಅಲ್ಲದೆ ಮತ್ತು ಮಾತಿನ ಪೆಟ್ಟನ್ನು ಕೂಡ ಕೊಟ್ಟದ್ರಿಂದ ಅಂತ ದುರಂತ ಒದಗಿತು. ಬರೀ ನೋಡ್ರಿ, ಬರೀ ಗಂಡಿಗೊಂದೇ ಬೈಲಿಲ್ಲ ಅನ್ಕೊಳ್ರಿ ನೀವು. ಈಗ ಹೆಂಡತಿ ಆದವಳು ಗಂಡನಿಗೆ ಬೈತಿದ್ಲು ಅಂದ್ರೆ, ಅಯ್ಯೋಯ್ಯೋ ನಿಮ್ಮಪ್ಪ ಅದ್ಯಾವ ಮೊಸಳಿ ನಿಮ್ಮನ್ನು ಹೆತ್ನೋ, ಅಯ್ಯೋ ನಿಮ್ಮವ್ವ. ಬರೀ ಗಂಡನ ಬೈಯೋದಲ್ಲದೆ ಅವ್ರ ತಂದೆ ತಾಯಿ ಕುಲನೂ ಉದ್ಧಾರ ಮಾಡ್ತಾಳೆ. ಅದ್ರ ಗಂಡ ಎಲ್ಲಾದ್ರೂ ಎಂದಾದ್ರೂ ಏನಾದ್ರೂ ಮಾತಾಡಿದ್ ನೋಡಿರ ನೀವು? ಅಲ್ಲ, ಅಲ್ಲೇನೆ ಗಾಂಧಾರಿ ಸಮಾಧಾನ ಮಾಡಿದ್ರು ಧೃತರಾಷ್ಟ್ರನೇ ಸುಮ್ನಿರ್ಲಿಲ್ವಲ್ಲ. ನೀನ್ ಸುಮ್ನಿರು, ನಿನಗೇನ್ ಗೊತ್ತಾಗತ್ತೆ, ರಾಜ ತಾಂತ್ರಿಕತೆ ನಾವು ಮಾಡ್ತೀವಿ ಅಂತ ಹೇಳ್ತಾ ಗಾಂಧಾರಿನೇ ಸುಮ್ ಮಾಡಿಸ್ಬಿಟ್ಟ. ಪಾಪ ಹೆಣ್ಮಗಳು ಸಮಾಧಾನಕ್ ಮಾಡಕ್ ಬಂದ್ಲು, ಸಮಾಧಾನ ಆಗ್ಲಿಲ್ಲ. ಇವರು 9-10 ಜನ ಮಕ್ಕಳು, ಗಂಡು ಮಕ್ಕಳಿರೋ ಮನೆಯಲ್ಲಿ ಒಂದೇ ಒಂದು ಹೆಣ್ಣಿತ್ತು ಅಂತ ತಿಳ್ಕೊಳ್ಳಿ, ಅವ್ರು ಸುಖವಾಗೇ ಇರ್ತಾರೆ. ಆದ್ರೆ ಒಬ್ಬ ಸೊಸೆ ಮನೆ ಬಂದ್ಲು ಅಂದ್ರೆ 9 ಜನ ಗಂಡುಗಳು ಬೇರೆ ಬೇರೆ ಮನೆ ಮಾಡುವಂತ ಪರಿಸ್ಥಿತಿಗಳನ್ನು ನೋಡ್ತಾ ಇದ್ದೀವಿ ನಾವು. ಒಂದು ಮನೆ 3 ಬಾಗಿಲು, ಒಂದು ಮನೆ 3 ಬಾಗಿಲು. ಸೀರಿಯಲ್ಲು ಇತ್ತು, ಗಾದೆ ಮಾತು ಇದೆ. ಇನ್ನೊಂದಮ್ಮ, ಗಂಡಸಿಗೆ ಸ್ವಂತ ಬುದ್ಧಿ ಇರೋದು ಕಡಿಮೆ. ನೀವು ರಾಮಾಯಣ ಕಥೆ ಅಗಸನ ಮಾತು ಕೇಳಿ ರಾಮ ಕೆಟ್ಟ ಅಂತಂದು ಮನೆಗೆ ಅವ್ನು ಹೇಳ್ತಿ ಹೇಳಿರ್ಬೋದು. ಈಗ ನೀವು ಅವ್ನು ಕೂತಿದ್ದಾನೆ ಇಲ್ಲಿ ಪಕ್ಕದಲ್ಲೇ ಫಿಟ್ಟಿಂಗ್ ನಡೆಯೋದು. ಈ ಕೆಲಸಗಳು ಮಾಡೋದು ಹೆಂಗಸರಮ್ಮ, ಗಂಡಸರಲ್ಲ. ಇನ್ನೊಂದು ವಿಷಯ, ಈಗ ನೋಡ್ರಿ, ಒಬ್ಬ ಹೆಣ್ಮಗಳು ಬಂಜೆತನ ಅನುಭವಿಸಿಲ್ಲ ಅಂತ ಕೊಡ್ರಿ, ಆಕಿ ಯಾವ ಗಂಡಸೋ ಫಿಟ್ಟಿಂಗ್ ಇಡ್ಲಿಕ್ಕೆ ಹೋಗಂಗಿಲ್ಲ. ಈ ಹೆಣ್ಮಕ್ಳು ಫಿಟ್ಟಿಂಗ್ ಇಡ್ತಾರೆ, ನೀನು ಬಂಜಿ ಅಂತಂದು ಅವ್ರಿಗೆ ಫಿಟ್ಟಿಂಗ್ ಇಟ್ಟು ಇಲ್ಲದೊಂದು ಮಾತು ಹೇಳಿ ಅವನಿಗೆ ಇನ್ನೊಂದು ಮದುವೆ ಮಾಡ್ತಾರೆ. ಅಲ್ಲಿ ಇನ್ನೊಂದು ಫಿಟ್ಟಿಂಗ್ ಸ್ಟಾರ್ಟ್ ಮಾಡ್ತಾರೆ. ಅವನಿಗೆ ಇನ್ನೊಂದು ಎಕ್ಸ್ಟ್ರಾ ಫಿಟ್ಟಿಂಗ್ ಸ್ಟಾರ್ಟ್ ಆಗ್ತದೆ. ಮನೆಗೆ ಒಂದೇ ಫಿಟ್ಟಿಂಗ್ ಇದ್ದದ್ದು ಮಸ್ತಾಗಿರ್ತಾರೆ. ಅವನಿಗೆ ಮದುವೆ ಮಾಡ್ಕೊಂಡು ಇನ್ನೊಂದು ಫಿಟ್ಟಿಂಗ್ ಇಟ್ಕೋಬೇಕು ಅವ. ಇವೆಲ್ಲ ಏನಂತಂದ್ರೆ ನೋಡ್ಲಿಕ್ಕೆ ಇವತ್ತು ನಿಜವಾಗಿ ಹೇಳ್ಬೇಕಾಗಿತ್ತು ಅಂತಂದ್ರೆ, ನಾನು ಅಷ್ಟಲ್ರಿ, ಜಗತ್ತಿನ ಯಾರಿಗೆ ಕೇಳ್ರಿ ಫಿಟ್ಟಿಂಗ್ ಇಡೋದು ಯಾರು ಅಂತ ಕೇಳ್ರಿ, ಎಲ್ಲ ಮಂದಿ ಕಣ್ಣು ಮುಚ್ಕೊಂಡು ಹೆಂಗ ಸರ್ಪಂತ ಅಂತಾರೆ. ಗೂಗಲ್ ಕೇಳ್ರಿ, ಗಂಡಸರ ಫಿಟ್ಟಿಂಗ್ ಏನಿದ್ರು ವೆಲ್ಡಿಂಗ್ ಶಾಪ್, ಟೈಲರಿಂಗ್ ಶಾಪ್ನಾಗ, ಸಂಸಾರದ ಫಿಟ್ಟಿಂಗ್ ಇಡಂಗಿಲ್ಲ. ಟೈಲರಿಂಗ್ ಶಾಪ್ನಾಗ, ಇದು ಇವ್ರು ಹೇಳಿದಂಗೆ ವೆಲ್ಡಿಂಗ್ ಶಾಪ್ನಾಗ. ಇವತ್ತು ನಿಜವಾಗಿ ಗೂಗಲ್ ತೆಗೆದು ನೋಡಿದ್ರು ಕೂಡ ಫಿಟ್ಟಿಂಗ್ ಇಡೋದು ಯಾರು ಅಂತಂದ್ರೆ ಹೆಂಗಸರು ಅಂತ ಹೇಳ್ತದೆ, ಆಗಲಿ ಗಂಡಸರು ಅಂತ ಎಂದು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಪುಟ್ಟಮ್ಮನಿಗೆ ಪುರುಷರು ಅವ್ರು ಫಿಟ್ಟಿಂಗ್ ಅಂತ ಹೇಳ್ತಿರಲ್ಲ, ಅವ್ರು ವೆಡ್ಡಿಂಗ್ ಆದಮೇಲೆ ವೆಲ್ಡಿಂಗ್ ಮಾಡಬೇಕಾದ್ರೆ ಪುರುಷರೇ ಅವರು ಬೆಸಿಗೆ ಹಾಕುವಂಥವ್ರು. ಇವರು ಬೆಸಿಗೆಯನ್ನು ಬಿಡಿಸ್ತಕ್ಕಂತಹ, ಬೆಸಿಗೆಯ ಮೂಲಕ ಬೆಸಿಗೆ ಹಾಕದ ಹಾಗೆ ಆ ಹೊಸಗಿಗೂ ಕೂಡ ಒಂದು ಮಾತು ತಂದಿರ್ತಕ್ಕಂಥವ್ರು. ಒಗ್ಗರಣೆ ಹಾಕೋರು ಅವರೇ ಅಂತಕ್ಕಂಥದ್ದು ಮಹಾಮನಿ ಮಾತು. ಅಲ್ಲ, ಅದ್ರಲ್ಲೇ ವೃತ್ತಿಪರತೆಗೆ ಬಂದ್ರೆ ದರ್ಜಿಯರ್ ಇರ್ತಾರಲ್ಲ, ಅದ್ರಲ್ಲಿ ಕತ್ರಿನೂ ಅವ್ರ ಹತ್ರನೇ ಇರತ್ತೆ, ಕಟ್ ಮಾಡೋದು ಅವರೇನೇನೆ. ಆಮೇಲೆ ಸೂಜಿ ಹಾಕೊಂಡು ಹೊಲಿತಾರೆ, ಆದ್ರೆ ಸೂಜಿಯಿಂದ ಹೊಲಿಯುವಾಗ ಚುಚ್ತಾರೆ, ನೋವಾಗುತ್ತೆ. ಕತ್ರಿನೂ ಅವರೇ, ಸೂಜಿಯೂ ಅವರೇ. ಆಮೇಲೆ ಬಂಜೆ ಅಂತೇಳಿ ಹೇಳಿದ್ರಲ್ಲ, ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ಕಿರುಗೂರಿನ ಗಯ್ಯಾಳಿಗಳು ಸಿನಿಮಾನೂ ಆಗಿದೆ, ನೀವು ನೋಡಿರ್ಬೋದು. ಅದರಲ್ಲಿ ಒಂದು ಪಾತ್ರ ಬರುತ್ತೆ, ಅಂಥದ್ದೇ ಒಂದು ಪಾತ್ರ. ಆದ್ರೆ ಯಾವುದೇ ಹೆಣ್ಮಗಳು ಅಲ್ಲಿ ಫಿಟ್ಟಿಂಗ್ ಇಡಲ್ಲ. ಹೆಣ್ಮಕ್ಳು ಇನ್ನ ಸಮಾಧಾನ ಮಾಡ್ತಿರ್ತಾರೆ, ನೀನು ಹಂಗೆ ಅನ್ಕೋಬೇಡ, ಸುಮ್ಮನಿರೋ, ಆಗತ್ತೆ, ದೇವರು ಕಣ್ಬಿಡ್ತಾನೆ, ಯಾವತ್ತೋ ಒಂದು ದಿವಸ ಕಣ್ಬಿಡ್ತಾನೆ ಅಂತ ಹೆಣ್ಮಕ್ಳು ಸಮಾಧಾನ ಮಾಡ್ತಾರೆ. ಆದರೆ ಗಂಡಂಗೆ ಸಮಾಧಾನ ಇಲ್ಲ.
ಇನ್ನೊಂದು ಮದುವೆ ಆಗ್ತೀನಿ, ನೀನು ಏನೋ ಗೊಡ್ಡ ಹಸು ಅಂತ ಹೇಳಿ ಗಂಡ ಬೈತಾ ಇರ್ತಾನೆ, ಹೆಣ್ಮಕ್ಳು ಸಮಾಧಾನ ಮಾಡ್ತಿರ್ತಾರೆ. ಈ ಪಾತ್ರ ನಡೆದಿದೆಯಲ್ಲ. ಆಮೇಲೆ ಪ್ರಾಣೇಶ್ ಸರ್ ಹೇಳಿದ್ರು, ಈ ರೆಂಟ್ ಟು ಲೆಟ್ ಬೋರ್ಡ್ಗಳಲ್ಲೆಲ್ಲ ಇದ್ದಾಗ ಈ ನೋಡಿ ಈ ಗಂಡು ಮಕ್ಕಳು ಹೆಂಗೆ ಅಂತಂದರೆ ಸೈಲೆಂಟ್ ಕಿಲ್ಲರ್ಸು. ಈ ದಲ್ಲಾಳಿಗಳು ಬ್ರೋಕರ್ಸ್ ಅಂತೇಳಿ ಏನು ಹೇಳಿರ್ತಾರೆ, ಮನೆ ನೋಡ್ಕೊಂಡು ಹೋಗಿರ್ತಾರೆ, 2-3 ಬ್ರೋಕರ್ಗಳು ಮನೆ ಹೇಳಿರ್ತಾರೆ, ಅವನೊಂದು ಚೂರು ಪರ್ಸೆಂಟೇಜ್ ಕಡಿಮೆ ಕೊಡ್ತಾರೆ ನಮಗೆ ಕಮಿಷನ್ನು ಅಂದ ತಕ್ಷಣ, ಆ ಮನೆಗೆ ಬೇಡ ಕಣ್ರಿ, ಈ ಮನೆಗೆ ಹೋಗೋಣ ಬನ್ನಿರಿ, ಅದು ಚೆನ್ನಾಗಿಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಫಿಟ್ಟಿಂಗ್ ಇಡೋದು ಯಾರು? ಈ ಬ್ರೋಕರ್ಗಳೇ, ದಲ್ಲಾಳಿಗಳು. ಅವರು ಸೈಲೆಂಟಾಗಿ ಮಾಡ್ತಾರೆ, ಹೇಳ್ಕೊಳ್ಳಲ್ಲ. ನಮ್ಮ ಹೆಣ್ಮಕ್ಳು ಒಂದಿಷ್ಟ ಆದ್ರೂ, ಸಂತೋಷ ಆದ್ರೂ ಹಿಂಗೆ ಹೇಳ್ಕೊಳ್ತಾರೆ, ಒಂದಿಷ್ಟು ದುಃಖ ಆದ್ರೂ ದೊಡ್ಡದಾಗಿ ಹೇಳ್ಕೊಳ್ತಾರೆ. ಸಂಭ್ರಮ ಹೆಚ್ಚು ನಮಗೆ ಹೆಣ್ಮಕ್ಳಲ್ಲಿ. ಹಾಗಾಗಿ ಒಂದಿಷ್ಟು ಕೂಡ ಅದು ನಿಮಗೆ ಇಲಿ ಆದ್ರೂ ಹುಲಿ ಹೋದಂಗೆ ಅನಿಸುತ್ತೆ. ಆದರೆ ಒಂದೇ ಒಂದು ಸಣ್ಣ ಉದಾಹರಣೆ ನಮಗೆ ಅಂತಂದರೆ, ಇವತ್ತಿನ ಧರ್ಮದಲ್ಲಿ ನಮ್ಮಲ್ಲಿ ಭಾರತೀಯ ಪರಂಪರೆಯಲ್ಲಿ ದಿ ಬಿಗ್ಗೆಸ್ಟ್ ಫಿಟ್ಟಿಂಗ್ ಮಾಸ್ಟರ್ ಅಂತ ಹೇಳಿದ್ರೆ ತುಂಬ ತಂದಿಡೋ ಅಂಥವ್ರು ಯಾರು ಅಂದರೆ ಅದು ಒಬ್ಬನೇ ಒಬ್ಬ ನಾರದನನ್ನು ಬಿಟ್ಟರೆ ಇನ್ಯಾರನ್ನು ನಾವು ದೇವತಾ ಲೋಕದ ದೇವಲೋಕದಲ್ಲಿ ಇನ್ಯಾರೂ ಕೂಡ ಫಿಟ್ಟಿಂಗ್ ಮಾಸ್ಟರ್ಗಳಿಲ್ಲ. ತಂದಿಡೋನು ಯಾರು? ನಾರದ. ಎಲ್ಲಿ ಹೋದ್ರೂ ಅವ್ನು ಫಿಟ್ಟಿಂಗೆ. ಕೊನೆಗೆ ಒಳ್ಳೇದೇ ಆಗಿರ್ಬೋದು, ಆದರೆ ಇನ್ನೊಬ್ರಿಗೆ ಕೆಟ್ಟದಾಗೆ ಆಗಿದೆಯಾ? ಒಬ್ರಿಗೆ ಒಳ್ಳೇದಾಗ್ತಿದೆ ಅಂದರೆ ಇನ್ನೊಬ್ರಿಗೆ ಕೆಟ್ಟದಾಗೆ ಆಗುತ್ತೆ. ಅದಕ್ಕೆ ವೈದ್ಯರಿಗೂ ಲಾಯರ್ಗೂ ಏನು ವ್ಯತ್ಯಾಸ ಅಂತ ಕೇಳ್ತಾರೆ. ವೈದ್ಯರಿಗೂ ಲಾಯರ್ಗೂ ಇಷ್ಟೇ ವ್ಯತ್ಯಾಸ. ವೈದ್ಯರಿಗೆ ಸೊಳ್ಳೆಯಿಂದ ಲಾಭ, ಲಾಯರ್ಗೆ ಸುಳ್ಳಿನಿಂದ ಲಾಭ. ಲಾಯರು ಸುಳ್ಳೆ. ಈಗ ಇಬ್ರು ವಾದ ಮಾಡ್ತಿದ್ದಾರೆ ಅಂದ್ರೆ ಒಬ್ರು ವಾದ ಮಾಡ್ತಿದ್ರೆ ಇನ್ನೊಬ್ರು ಪ್ರತಿವಾದ ಮಾಡ್ಲೇಬೇಕು. ಅಲ್ಲಿಗೆ ಒಬ್ರು ಹೇಳ್ತಾರೆ ಅಂತ ಲೆಕ್ಕ. ಹಂಗಾಗಿ ನಾರದನೇ ನಮಗೊಂದು ಪುಟ್ಟ ಉದಾಹರಣೆ, ದಿಟ್ಟ ಉದಾಹರಣೆ, ದೊಡ್ಡ ಉದಾಹರಣೆ. ಮತ್ತು ಅದು ಒಂದೇ ಉದಾಹರಣೆ. ಅವ್ರೊತ್ತನೇ ಸಾಕು ನೂರಾರು ಜನ ನೀವು ಎಲ್ಲೇ ಹೋಗಿ ಉದಾಹರಣೆಗಳನ್ನ ನೀವು ನಾರದನೊಂದೇ ಕೊಡ್ಬೋದಾ? ಅಲ್ಲಿಗೆ ಚಾಡಿ ಚುಚ್ಚು ಅಂತ ಒಳ್ಳೆ ಕೆಲಸಕ್ಕೆ ಮಾಡ್ತಿದ್ದ ದಾಂಪತ್ಯದಲ್ಲೂ ತಂದಿಟ್ಟ ನಾರದ, ರಾಜತಾಂತ್ರಿಕತೆಯಲ್ಲೂ ತಂದಿಟ್ಟ, ಅಣ್ಣ ತಮ್ಮಂದ್ರ ನಡುವೆ ತಂದಿಟ್ಟ, ಅಕ್ಕ ತಂಗಿರ ನಡುವೆ ತಂದಿಟ್ಟ. ಒಬ್ಬ ಹೆಣ್ಮಕ್ಳು ಹಚ್ಚಿಡ್ತಾರೆ ಹೆಜ್ಜೆಗೆ. ಅಯ್ಯೋ, ನಮ್ಮ ಮನೆಗಳೇ ನೋಡ್ಬೇಕು. ಸೊಸೆ ಒಂದು ರೀತಿ, ಅತ್ತೆ ಒಂದು ರೀತಿ, ನೆಗೆಣ್ಣಿ, ನಾದ್ನಿ. ನಮ್ಮಲ್ಲಿ ನೋಡಿ, ಗಂಡು ಅಂದ್ರೆ ಗಂಡು, ಎದ್ರೆ ಗಂಡು, ಬಿದ್ರು ಗಂಡು. ಇಲ್ಲಿ ನಾದ್ನಿ, ನೆಗೆಣ್ಣಿ, ವಾರ್ಗಿತ್ತಿ, ಬೀಗಿತ್ತಿ, ಸೊಸೆ, ಅತ್ತೆ, ಮೈದುನಿ ಅಂತ ಏನೇನು ಇರ್ತಾವಲ್ಲ, ಅವ್ರು ಎಲ್ಲರದ್ದು ಒಂದೊಂದು ಪಾತ್ರ ಇರ್ತದೆ. ಇಲ್ಲಿ ಗಂಡು ಸೊಂದೆ, ಅಯ್ಯೋ ಗಂಡಸ್ ಹೇಳಿದಾರೆ ಅಂತ ಇಷ್ಟೇ ಅಂತಾರಾಗ್ಲಿ, ಅವ್ರ ಮನೇಲಿ ಹೆಣ್ಮಕ್ಳು ಅವ್ರು ಎಲ್ಲ ಓಣಿ ಹೆಣ್ಮಕ್ಳು ನಮ್ಗೆ ಇದನ್ನ ಹೇಳಿದಿರಿ. ಈ ಮೊನ್ನೆ ಓಟ್ ಕೇಳಕ್ ಮನೆ ಬಂದ್ರು, ಎಲೆಕ್ಷನ್ ಮೊನ್ನೆ ತಾನೇ ಆಯ್ತು. ಅಲ್ಲಿ ಬಂದಾಗ ಈಗ ನೀವು ವಾಟ್ಸಪ್ ತೆಗೆದು ನೋಡಿ, ನೀವು ಎಷ್ಟು ಬಂದಿದೆ. ಬೈತಿರೋರಲ್ಲ ಹೆಂಗಸರೆ, ತಾವು ಓಟ್ ಹಾಕಿದ್ರೆ ತಾವೇ ಬೈತಿರ್ತಾರೆ. ಮಾತ್ರ ಅದನ್ನ ನೋಡಿದೀರಾ ಅನ್ಸುತ್ತೆ ಬಹುಶಃ, ಹೆಣ್ಮಕ್ಳದ್ ಮಾತ್ರ ನೋಡಿದೀರಾ. ಯಾವುದೇ ಜಗಳ ಶುರುವಾಗ ನೋಡಿ, ಏನಿಲ್ಲ, ಕೇರಿಗಳಲ್ಲಿ ಜಗಳ ಆಡ್ತಾರೆ. ಆ ಜಗಳಗಳು ಶುರುವಾಗೋದು ಗಂಡು ಎಲ್ಲೋ ದೂರ ಒಂದು ಸ್ವಲ್ಪ ಬಾಯಿ ಮಾಡಿ ದೂರ ನಿಂತು ಬಿಡ್ತಾನೆ ಗಂಡು. ಅಲ್ಲಿ ದೊಡ್ಡ ಸಮೂಹನೇ ಸೇರಿಬಿಡುತ್ತದೆ. ಸೀತಾ ಮಾತೆ ಉದಾಹರಣೆ ಕೊಟ್ಟು ನೀವು ವಿಡಿಯೋ ನೋಡಿದ್ರಲ್ಲಿ ಫಿಲ್ಟರ್ ಮಾಡಿದಿರ ಪ್ರಾಣೇಶ್ ಸರ್. ಇನ್ನೊಂದಮ್ಮ, ಇಲ್ಲಿವರೆಗೂ ಮನೆ ಹೊಡೆದದ್ದು ಗಂಡಸು ಅಂತೇಳಿ ಯಾರು ಅಂದಿಲ್ಲ. ಮನೆ ಹೊಡೆದದ್ದು ಹೆಂಗುಸ್ ಅಂತ ಹೇಳಿದ್ದಾರೆ. ಹುಟ್ಟಿನಿಂದ ಅಣ್ಣ ತಮ್ಮಂದಿರು ಬೆಳೆಯುತ್ತಾ ದಯಾದಿಗಳು. ಅದು ಮಾಡಿದ ಯಾರು? ಯಾವ ಮನೆ ಕೂಡ ಅವಿಭಕ್ತ ಕುಟುಂಬವಾಗಿ ಉಳಿಲಾರದ ಕಾರಣ ಏನಂತ ಹೆಂಗಸ್ಲಿಂದನೇ ಆಗಿದೆ. ಹಚ್ಚಿಡೋದು ಚುಚ್ಚಿಡೋದು ಅಂತಾರೆ ನಮ್ಮ ಕಡೆಗೆಲ್ಲ. ನೀವು ತಂದಿಡೋದಂತ ನೀವು ಅಂತೀರಿ, ಅದು ನಮ್ಗೆ ಬತ್ತಿ ಇಡೋದು ಅಂತ. ಇವೆಲ್ಲ ಬತ್ತಿ ಇಡೋದ್ರಿಂದನೇ ಸಂಸಾರಗಳು ಹೆಚ್ಚು ಕಡಿಮೆ ಆಗ್ಯಾವ. ಎಲ್ಲ ಕುಟುಂಬದಲ್ಲಿ ಯಾಕೆ ಮಾತಾಡ್ತೀರಾ? ಸ್ವಲ್ಪ ಕುಟುಂಬದಿಂದ ಸಮಾಜದಲ್ಲಿ ಯಾರು ತಂದಿಡ್ತಾ ಇರೋದು? ಹೆಣ್ಮಕ್ಳು ಬರ್ತಿದಾರ ಪಾಪ, ರಾಜಕೀಯದಲ್ಲಿ ಹೆಣ್ಮಕ್ಳು ಬರ್ತಿದಾರ, ಆಫೀಸ್ ಒಳಗಡೆ ಹೆಣ್ಮಕ್ಳು ಬರ್ತಿದಾರ, ಸಮಾಜದೊಳಗಡೆ ಹೆಣ್ಮಕ್ಳು ಬರ್ತಿದಾರ. ಕೆಡಿಸ್ತಿರೋ ಸ್ತ್ರೀಯರು ನಮ್ದೇನ್ ರಾಜಕಾರಣ ದೊಡ್ಡ ಲೆವೆಲ್. ನಾವು ರಾಜಕಾರಣಿಗಳು ಏನ್ ಮಾಡ್ತಾರೆ, ನಾವು ಜಗತ್ತಿನ ನೋಡಿ ಓಜೋನ್ ಪರದೆ ಹರಿದೋಗಿ ಎಷ್ಟು ಸೆಕೆ. ಬೆಂಗಳೂರಲ್ಲಿ ಕೂಡ ತುಂಬಾ ಸೆಕೆ. ಹಿಂಗೆ ಜಾಗತಿಕ ಮಟ್ಟದಲ್ಲಿ ಮಾತಾಡ್ತೀವಿ. ನೀವಾಗಲ್ಲ, ಅವ್ರ ಮನೇಲಿ ಒಂದು ಫ್ಯಾನ್ ಇಲ್ಲ ರೀ, ಒಂದು AC ಇಲ್ಲ, ಅವ್ರ ಮನೆಗೆ ಯಾಕೆ ಹೋಗ್ಬೇಕು? ಬೀಸಣಿಗೆ ಕೊಡಿ ಅಂದ್ರೆ ಬೀಸಣಿಗೆನೂ ಇಲ್ಲ ಅಂದ್ರು. ಅದೆಂತ ಮನೆ ಅಂತಾರಾಗ್ಲಿ, ನಾವು ಓಜೋನ್ ಪರದ ಬಗ್ಗೆ ಯೋಚನೆ ಮಾಡ್ತೀವಿ. ಬೀಸಣಿಗೆ ಇಲ್ಲ ಅವ್ರ ಮನೆಯಲ್ಲಿ ಅಂತ ಹೋರಾಟ ಮಾಡಲ್ಲ, ಚಾಡಿ ಚುಚ್ಚ. ಇವ್ರು ಅವ್ರನ್ನೇ ನಿಂದಿಸ್ತಾರೆ. ಮನೆ ನೋಡೋದಕ್ಕೆ ಗಂಡಸಿ ಮನೆ ಬಾಡಿಗೆ ಇದೆ ಸರ್ ಅಂತಾರೆ. ಅವನಂತಾನೆ, ನಾನು ನೋಡಿದ್ರೆ ಉಪಯೋಗ ಇಲ್ಲ ರೀ, ಅವಳು ಬಂದು ನೋಡ್ಬೇಕು. 100 ಹೆಸರು ಇಡ್ತಾಳೆ. ಅದು ಸತ್ಯ. ಅದು ಮನೇಲಿ ಬೆಳಗಿಂದ ಸಂಜೆವರೆಗೂ ಇರೋಳು ಅವಳು. ಬಂದು ಹೆಸರಿಟ್ಟು ಚೇಂಜ್ ಮಾಡ್ತಾರೆ. ಬೆಂಗಳೂರು ಒಂದ್ ಮನೆ ಸಿಗೋದೇ ಕಷ್ಟ. ಇವ್ರ ಹೆಸರು ಇಡ್ತಾಳಲ್ಲ ಬಂದು. ಅದನ್ನ ಕೊಡಬೇಕೋ ಬೇಡವೋ ಅಂತ ನಿರ್ಧಾರ ಮಾಡೋನು ದಲ್ಲಾಳಿ. ಪುರುಷ ಅಲ್ಲ, ಎಲ್ಲಾ ಮನೆ ನೋಡಿ ಒಪ್ಪಿಗೆ ಆದ್ರ ನೋಡಿ ಅವರು ಹೇಗಿದ್ದಾಳೆ, ಅವಳಿಗೆ ಒಳ್ಳೆ ಸೀರೆ ಇಲ್ಲ, ಮುಖಕ್ಕೆ ಮೇಕಪ್ ಇಲ್ಲ, ಆದ್ರೂ ಬಾಡಿಗೆ ಮನೆ ಕೊಡ್ತೀರಿ. ನೀವು ಒಂದು ಸ್ವಂತ ಮನೆ ಮಾಡಿಲ್ಲ.
ಅಲ್ಲೂ ಅವಳ ಜೊತೆ ಮಾತಾಡಿ ಇಲ್ಲಿ ಜಗಳ ತಂದಿರೋದು. ಈಗ ತಾವು ಹೇಳ್ತಾ ಇದ್ರಿ ದಲ್ಲಾಳಿ ಅಂತಂದು. ದಲ್ಲಾಳಿ ಅಂತಂದ್ರೆ ಅದು ಹೆಂಗಸಿನ ಇದನ್ನೇ ಅದು ದಲ್ಲಾಳ ಅಂತಿದ್ರು. ದಲ್ಲಾಳ ಅಂತಿದ್ರು. ಬಲ್ಲಾಳಿ ಅವಾಗ್ಲೇ ಕರ್ತೃ ಕರ್ಮಣಿ ಅಂತ ಹೇಳಿದ್ರಲ್ಲ. ಬಲ್ಲವನು ಬಲ್ಲಾಳಿ ಬಲ್ಲಾಳ ಅಲ್ಲ, ಕರ್ತೃ ಕರ್ಮಣಿ ಅದು ಅಲ್ಲ, ಕರ್ಮಪದ ಅಲ್ಲ. ನಿಮ್ಮ ಕಡೆ ನಾವು ಹಿಂಗ್ ಬಂದಾಗ ನೀವು ಈ ತರ ನಾಮಪದ ಅದು. ದಳ್ಳಾಳಿ ಅನ್ನೋದು ನಾಮಪದ. ನಾರಿ ಮುನಿದರೆ ಮಾರಿ, ನಾರ ಮುನಿದರೆ ಮಾರ ಅಂತಂತಾರೆ. ನಾರಿ ಮುನಿದರೆ ಮಾರಿ, ಮಾರಕ್ ನಾನು ರೆಡಿ ರೀ, ತಗೊಂಡೋಗಿ ಯಾರಾದ್ರೂ ಬರ್ರಿ. OLX ಹಾಕಿರಿ. ನಾರ ಗಂಡಸು ಇಲ್ಲಿ ತೆಪ್ಪಗಿರೋನೇ ಗಂಡಸು ಅಂತಾರ. ಬೀಚಿ ಕೈಲಾಸ ಮೇಲೆ ಹೇಳಿದ್ರು ತೆಪ್ಪಗಿರೋ ಗಂಡಸು ಮನೆಯಲ್ಲಿ. ನಾನು ನೋಡಿ ಮನೆಯಲ್ಲಿ ಅಷ್ಟೇನೆ, ಮನೆಯಲ್ಲಿ ಅವ್ರದೆಲ್ಲ ಆಟ ಟೊಪ್ಪ ಹೊರಗಡೆ. ಅಲ್ಲ, ಆ ಪುಟ್ಟಮ್ಮ ಅವ್ರು ಹೇಳೋದು ಬೆಪ್ಪ ಅಂತ ಪದ ಇದೆ ಹೊರತು ಬೆಪ್ಪಿ ಅಂತಿಲ್ಲ. ಅದಕ್ಕೆ ಗಂಡಸು ಯಾವತ್ತು ಬೆಪ್ಪ. ಬುದ್ಧಿವಂತೆ ಮಾಮ ಆಕೆ, ಆದ್ರೆ ಅಂತ ಕೆಟ್ಟ ಬುದ್ಧಿ ಇಲ್ಲ. ಮಾಮ ಬೆಪ್ಪಿ ಅಂತ ಹೇಳಲ್ಲ, ಬೆಪ್ಪು ಗಂಡಸಾದ್ರೆ ಬೆಪ್ಪ ತಕ್ಕಡಿ ಹೆಣ್ಣು, ಈಕಾರ ಅಂತ ಸ್ತ್ರೀಲಿಂಗ. ತಕ್ಕಡಿ, ಹೌದು ತಕ್ಕಡಿ ಆಕೆ, ಯಾಕಂದ್ರೆ ಎರಡಕ್ಕೂ ಸಮಪಾಲ್ ಮಾಡೋ ಅಂತ ಬುದ್ಧಿವಂತೆ ಆಕೆ. ಆಕೆ ಬೆಪ್ಪು ತಕ್ಕಡಿಯೇ, ಎರಡನ್ನೂ ಸಮಪಾಲ್ ಮಾಡ್ತಾಳೆ. ಈಗ ಮಮ್ಮ ಒಂದ್ ಕಡೆ ಗಂಡ ಹೆಂಡತಿ ನಗುನಗುತ್ತಿದ್ದರೆ ಸಂಸಾರ, ತಕಡಿ ಸರಿಗಿದ್ದರೆ ವ್ಯಾಪಾರ. ಅದು ಆ ಥರಕ್ಕೆ ಬರಬೇಕು. ಆದ್ರೆ ಅವಳ ಬೇಡಿಕೆ ಅಪಾರ ಆದ್ರೆ ಏನ್ ಮಾಡ್ಬೇಕು ಅಂತಾರ. ಬೇಡಿಕೆ ಅಪಾರ ಆಗಿ ಭ್ರಷ್ಟಾಚಾರ ಅವೆಲ್ಲ ಅವೆಲ್ಲ ಫಿಟ್ಟಿಂಗ್ ಇಟ್ಟು ಮನೇಲಿ ಫಿಟ್ಟಿಂಗ್ ಇಟ್ಟು ಹೆಚ್ಚು ಕಡಿಮೆ ಆಗ್ಲತ್ತ. ಅವನ ಸಹೋದ್ಯೋಗಿ ಬರ್ತಾನೆ, ಕೇಳ್ತಾನೆ, ಏನಪ್ಪಾ ನನ್ನ ಜೊತೆ ನಿನಗೆ ಜಾಮೂನು, ಹೋಳಿಗೆ, ಅನ್ನ ಸಾಂಬಾರು ಎಲ್ಲ ತಿನ್ಲಿಕ್ಕೆ ಇಷ್ಟ ಏನಪ್ಪಾ ಅಂತ ಹೇಳಿ ಬಾಸ್ ಕೇಳ್ತಾನೆ. ಸಹೋದ್ಯೋಗಿಗೆ ಖುಷಿಯಾಗಿ ಹೋಗ್ಬಿಡುತ್ತೆ. ಅಯ್ಯೋ ಬಾಸ್ ನನಗೆ ನನ್ನ ಜೊತೆ ಊಟ ಮಾಡ್ತೀಯಾ ಅಂತೇಳಿ ಕೇಳ್ತಾ ಇದ್ದಾನಲ್ಲ, ಅದಕ್ಕಿಂತ ಭಾಗ್ಯ ಉಂಟೆ ಅಂತ ಹೇಳಿ ತಕ್ಷಣಕ್ಕೆ ಹೌದು ಸರ್, ನನಗೆ ಭಾಳ ಖುಷಿ ಸರ್, ನಿಮ್ಮ ಜೊತೆಗೆ ಜಾಮೂನು, ಹೋಳಿಗೆ ಊಟ ಮಾಡ್ತಾ ಇದ್ರೆ ಅದ್ರ ಸಂಭ್ರಮವೇ ಸಂಭ್ರಮ ಸರ್, ಖಂಡಿತವಾಗ್ಲೂ ಸರ್ ನಿಮ್ಮ ಜೊತೆಗೆ ನಾನು ಊಟ ಮಾಡಕ್ಕೆ ರೆಡಿ ಇದ್ದೀನಿ ಸರ್ ಅಂತಾನೆ. ಅದಕ್ಕೆ ಬಾಸ್ ಇದ್ದವನು, ಆಯ್ತಪ್ಪ ಸಂಜೆ ಮನೆಗೋಗಿ ಹೆಂಡತಿಗೆಲ್ಲ ತಯಾರು ಮಾಡಕ್ಕೆ ಹೇಳು, ಸಂಜೆ 8 ಗಂಟೆಗೆ ನಿಮ್ಮ ಮನೆಗೆ ಬರ್ತೀನಿ ಊಟಕ್ಕೆ ಅಂತಾನೆ. ಅಲ್ಲಿ ಹೋಗಿ ಹೆಂಡತಿ ಹೇಳ್ತಾಳೆ, ಹಿಂಗೆ ರೆಡಿ ಮಾಡಪ್ಪ, ಹಿಂಗೆಲ್ಲ ಬರ್ತಿದ್ದಾರೆ ಅಂತೇಳಿ. ಅಲ್ಲಾಯ್ತಾ ಹೆಂಡತಿ, ಏನ್ರಿ ನನ್ನೇನೋ ಚೆಫ್ ಮಾಡ್ಕೊಂಡಿದ್ದೀರಾ, ಅಡುಗೆ ಅವಳ ನಾನೇನೋ, ನೀವು ಬಂದಂಗೆ ಹೇಳ್ದಂಗೆ ನಂಗೆ ಮಾಡಕ್ಕೆ ನಾನೇನೋ ಇಲ್ಲಿ ಅಡುಗೆ ಅವಳನ್ನ ಮಾಡ್ಕೊಂಡಿದ್ದೀರಾ ನೀವು ನನ್ನ ಅಂತೇಳಿ. ಶುರುವಾಯ್ತಾ ಗಂಡ ಹೆಂಡತಿ ನಡುವೆ. ಯಾರು ತಂದಿಟ್ಟಿದ್ದು? ಬಾಸು. ಸುಮ್ಮನೆ ಅವ್ನ ಪಾಡಿಗೆ ಅವ್ನ ಅಡುಗೆ ಊಟ ತಿಂದಿದ್ರೆ ಗಂಡ ಹೆಂಡತಿ ನಡುವೆ ವೈಮನಸ್ಯ ಬರ್ತಾ ಇತ್ತಾ? ಹಿಂಗೆ ಒಂದ್ ಕಡೆ ಅಂತ ಹೇಳ್ತಿ ಇದ್ರೆ ಇವನು ಬಾಸನ ಊಟಕ್ಕೆ ಮನೆಗೆ ಕರ್ದಾನಲ್ಲ, ಇವನ್ ಧೈರ್ಯ ಮೆಚ್ಚಬೇಕು. ಹಣೆ ಬರ ಗೊತ್ತಿರ್ತಾಗ ಎದ್ರ ಹಾಕೊಂಡ್ರೆ ಮುಂದೆ ಕೆಲ್ಸ ಇಲ್ವಲ್ಲ, ಆಮೇಲೆ ಕೆಲ್ಸ ಇಲ್ವಲ್ಲ, ನಾಳೆ ರಾಜೀನಾಮೆ ನೀನೆ ಡಿಸ್ಮಿಸ್ ಅಂತ ಕೊಟ್ರೆ ಮುಗಿದು. ಒಂದ್ ಮಾತಿದೆ, ಗಂಡ ಊಟಕ್ಕೆ ಬರ್ತಾನೆ, ಅಡಿಗೆ ಮಾಡಿ ಬಡಿಸ್ತಾಳೆ, ಊಟ ರುಚಿಯಾಗಿರಲ್ಲ, ಅವಾಗ ಅವನು ಸುಮ್ಮನಿರಲ್ಲ. ಅವಾಗಂತಾನ ಅವನು ತನ್ನಿ ಯಾವನ್ ತಿಂತಾನೆ, ಏನು ದನನೂ ತಿನ್ನಲ್ಲ, ನಾವ್ಯಾಕೆ ಸಂಪಾದನೆ ಮಾಡೋಕ್ಕೋದು ನಿಮಗೆ? ಒಂದಿಷ್ಟು ಅಡುಗೆ ಮಾಡಿ ಬಡಿಸೋಕ್ಕಾಗಲ್ವ ನಿಮಗೆ, ರುಚಿ ಮಾಡೋಕ್ಕಾಗಲ್ವಾ ಅಂತ ಹೇಳಿದಾಗ ನಾವು ಮಾಡೋಕ್ಕದೇ ಹೀಗೆ, ಬೇಕಾದರೆ ತಿನ್ನಿ, ಬೆಳೆದಿದ್ರೆ ಹೋಗಿ, ಅದೆಲ್ಲೂ ಹೋಗಿ ಅವಳ ಕೈಲಿ ತಿನ್ಬೇಕೋ ತಿನ್ಕೊಂಬನ್ನಿ ಅಂತ ಹೇಳಿದಾಗ ಹೋಟ್ಲಿಗೆ ಹೋಗ್ತೀನಿ ಅಂದಾಗ 1 ನಿಮಿಷ ಇರ್ರಿ ಅಂತ. ಏನಂದರೆ ನಾನು ಬರ್ತೀನಿ ನಿಮ್ಮ ಜೊತೆ ಅಂತ, ನಾನು ಬರ್ತೀನಿ ನಿಮ್ಮ ತಾರೆ ಅಂತ. ನಿರ್ವಹಣೆ ಅಂತಕ್ಕಂಥದ್ದು ಬೇಜವಾಬ್ದಾರಿಗೆ ಬಂದಾಗ ಅದಕ್ಕೆ ತಂದು ಒಡ್ಡತಕ್ಕಂತಹ ಸಮಸ್ಯೆ ಅಂತ ಹೇಳಿದ್ರೆ, ಮನೆ ಗೃಹಿಣಿ ಗೃಹ ಮುಚ್ಚತೆ ಅಂತಿದೆ, ಗೃಹವೇ ಮುಚ್ಚೋ ಹಾಗೆ ಆಗಬಾರ್ದು ಅನ್ನೋದು ಅವರು ಮಹಾಮನಿಯ ಮಾತು. ಇನ್ನೊಂದು ಸಣ್ಣ ಉದಾಹರಣೆ ಕೊಡ್ತೀನಿ ಮಮ್ಮ. ಅಣ್ಣ ತಂಗಿ ಇರ್ತಾರೆ, ಅಣ್ಣನಿಗೂ ಒಂದು ಪ್ರೀತಿ ಆಗುತ್ತೆ ಒಂದು ಹೆಣ್ಮಗಳ ಮೇಲೆ, ತಂಗಿಗೂ ಒಂದು ಹುಡುಗನ ಮೇಲೆ ಪ್ರೀತಿ ಆಗ್ಬಿಡುತ್ತೆ ಅಂತ ಇಟ್ಕೊಳ್ಳಿ. ಅಣ್ಣ ತಂಗಿಗೆ ಅಣ್ಣನೂ ಪ್ರೀತಿ ಮಾಡ್ತಿದ್ದಾನೆ ಅಂತ ಗೊತ್ತಾಗುತ್ತೆ, ಅಣ್ಣನಿಗೆ ತಂಗಿನೂ ಒಬ್ರನ್ನ ಪ್ರೀತಿ ಮಾಡ್ತಿದ್ದಾನೆ ಅಂತ ಗೊತ್ತಾಗುತ್ತೆ. ಮನೆಯಲ್ಲಿ ಅದು ಯಾವ ರೀತಿ ಆ ಸಂದರ್ಭ ನಿರ್ಮಾಣ ಆಗುತ್ತೆ ಅಂದರೆ, ಅಣ್ಣ ಹೋಗಿ ತಂದೆ ತಾಯಿ ಹತ್ರ ಫಿಟ್ಟಿಂಗ್ ಇಡ್ತಾನೆ, ನೋಡಿಲಿ ತಂಗಿ ಯಾವನ್ನೋ ಹುಡುಕೊಂಡಿದ್ದಾನೆ, ನಮ್ಮ ವಿರುದ್ಧವಾಗಿ ಯಾರನ್ನೋ ಲವ್ ಮಾಡ್ತಿದ್ದಾನೆ ಅಂತೇಳಿ ತಂಗಿ ಮೇಲೆ ಫಿಟ್ಟಿಂಗ್ ಇಡ್ತಾನೆ ತಂದೆ ತಾಯಿ ಹತ್ರ. ಅದೇ ತಂಗಿಗೆ ಪ್ರೀತಿ ಅಂದ್ರೇನು, ಪ್ರೇಮ ಅಂದ್ರೇನು, ಅದ್ರದ್ದು ಬಾಂಧವ್ಯ ಅಂದ್ರೇನು, ಎಷ್ಟು ಅವ್ರು ಅದನ್ನು ಒಳಗೊಳಿಸ್ಕೊಂಡಿರ್ತಾರೆ ಅನ್ನೋದು ಗೊತ್ತಿರುತ್ತೆ ತಂಗಿಗೆ. ತಂಗಿ ಯಾವತ್ತೂ ಅಣ್ಣನ ಬಗ್ಗೆ ಅಪ್ಪ ಅಮ್ಮನ ಹತ್ರ ಹೇಳಲ್ಲ. ಒಂದು ಯಾರನ್ನೋ ಪ್ರೀತಿಯಿಂದ ಇಷ್ಟಪಟ್ಟಿದ್ದಾನೆ ನಮ್ಮ ಅಣ್ಣ, ಅವನ ಜೊತೆಗೆ ಮದುವೆ ಮಾಡೋಣ ಅಂತ ತಂಗಿ ಯೋಚನೆ ಮಾಡ್ತಾಳೆ. ಆದರೆ ಅಣ್ಣ ಹಂಗೆ ಯೋಚನೆ ಮಾಡಲ್ಲ, ಯಾವನ್ನೋ ನೋಡ್ಕೊ ಬಂದಿದ್ದಾಳೆ ಇವಳು ಅಂತೇಳಿ ಹೋಗಿ ತಂದೆ ತಾಯಿ ಹತ್ರ ಫಿಟ್ಟಿಂಗ್ ಮಾಡ್ತಾರೆ. ಬೇಕಾ ಅದೇ ಉದಾಹರಣೆ ಆಯ್ತಲ್ಲ. ಅದಕ್ಕೊಂದು ಮಾತಿದೆ, ಅವ್ನು ಯಾಕೆ ಹಾಗಂತಾನೆ ಅನ್ನೋದಕ್ಕೊಂದು ಮಾತಿದೆ. ನಾನು ಹೀಗೆ ಅನುಭವಿಸ್ತಿದ್ದೀನಿ, ನನ್ನ ತಂಗಿಗೆ ಜೀವನದಲ್ಲಿ ಹಾಗೆ ಅನುಭವ ಆಗಬಾರ್ದು, ಅವಳು ಸೌಖ್ಯವಾಗಿರಬೇಕು ಅನ್ನೋದು ಕಾಪಾಡೋದಕ್ಕಾಗಿ ಅವ್ನು ಕಾಯ್ತಾನೆ ಅಂತಕ್ಕಂಥದ್ದು ಒಂದು ಮಾತಿದೆ. ಅದನ್ನೇ ನೋಡಿ ಫಿಟ್ಟಿಂಗ್ ಇಡ್ತಾ ಇರೋದು ಅಂತ ಹೇಳೋದು. ಇನ್ನೊಂದು, ತಾವು ಅಣ್ಣ ತಂಗಿ ಒಂದು ಮದುವೆ ಬಗ್ಗೆ ಮಾತಾಡಿದ್ರಿ. ಒಂದೇ ಮನೆಗೆ ಅಕ್ಕ ತಂಗಿಯರು ಕೊಟ್ಟಿರ್ತಾರೆ, ಅವ್ರು ಕೂಡಿ ಬಾಳಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅವ್ರವ್ರ ಮನೆಯಲ್ಲಿ ಫಿಟ್ಟಿಂಗ್ ಇಟ್ಕೊಂಡ್ಬಿಡ್ತಾರೆ ಅವ್ರು ಅಕ್ಕ ತಂಗಿಯರು. ಇದಕ್ಕೇನು ಕಾರಣ? ಹೆಂಗಸೇ ಕಾರಣ ಅಲ್ವಾ?
ಗಂಡಸು ಅವನು ಎಂದೂ ಅಂತ ಬುದ್ಧಿ ಉಪಯೋಗಿಸೋದಲ್ಲ. ತಂದೆ ತಾಯಿ ಅಣ್ಣ ತಮ್ಮದ ಜೊತೆಲಿ ಇರ್ಬೇಕೆಂಬ ಮನೋಭಾವನೆ ಗಂಡಸಿಗಿರ್ತದೆ. ಆ ಬಂದಂಥ ಹೆಂಗಸರು ಏನದ ಏನಾದರೂ ಒಂದು ತಂದಿಟ್ಟು ಬತ್ತಿ ಇಟ್ಟು ಆ ಮನೆಯನ್ನು ಹೊಡಿತಕ್ಕಂಥ ಕೆಲಸಗಳು ಮಾಡ್ತಾರೆ. ಮಾಮ ಫಿಟ್ಟಿಂಗ್ ಇಡೋದಂತ ಕೇವಲ ಇದಂತಲ್ರಿ, ಮೊಬೈಲ್ ಮೂಲಕ ಫಿಟ್ಟಿಂಗ್ ಇಡ್ತಾರೆ. ಏನಾದ್ರು ತೊಗೊಂಡ್ರೆ ಅದು ಡಿ ಪಿ ಇಟ್ಟು ಫಿಟ್ಟಿಂಗ್ ಇಡ್ತಾರೆ. ನಾ ಇಂಥ ತಂದಿನಿ ಅಂತ ಒಂದು ಮಾತಿನ ಮೂಲಕ ಫಿಟ್ಟಿಂಗು, ಮೊಬೈಲ್ ಮೂಲಕ ಫಿಟ್ಟಿಂಗು, ಉಡುಗೆ ತೊಡಿಗೆ ಸೀರೆ ಉಟ್ಕೊಂಡು ಫಿಟ್ಟಿಂಗ್ ಇಡ್ತಾರೆ. ನಾ ಇಂಥದ್ದು ಹಾಕ್ಕೊಂಡೆ ನೀ ಇಂತ ನಿಮ್ಮ ಮನೆಗೆಲ್ಲ ನೋಡೋಂತಂದು ಚಲೋ ರವಿಕೆ ಉಟ್ಕೊಂಡು ಫಿಟ್ಟಿಂಗ್ ಇಡ್ತಾರೆ. ಗಂಡ ಇಲ್ಲಿಗೇನು ಚಸ್ಮೆ ಇಟ್ಕೊಂಡು ಹೊಂಟಿದ್ದ, ನಿನ್ನ ಗಂಡ ಚಸ್ಮೆ ಇಟ್ಕೊಂಡು ಏನೋ ನೋಡೋದಂತ ಅಲ್ಲಿ ಫಿಟ್ಟಿಂಗ್ ಇಡ್ತಾರೆ. ಏನು ಮಾಡ್ಲಾರ್ದಂಗೆ ಎಲ್ಲೂ ಬೇಡ. ಈಗ್ಲೇ ನೋಡಿ ನರಸಿಂಹ ಸರ್ ಪಂಚ ಉಟ್ಕೊಂಡು ಒಳ್ಳೆ ಮದುವೆ ಗಂಡು ಬಂದಂಗ್ ಬಂದ್ರು. ನೀವ್ ಅಲ್ಲಿ ಕುತ್ಕೊಂಡು ಅವಾಗ್ಲೇ ಏನಂದ್ರೆ, ನೋಡ್ರಿ ಪ್ರಾಣೇಶ್ ಸರ್ ಹೆಂಗ್ ಬಂದವ್ರ ಮನಿ ಹೆಂಗ್ ಬಂದವ್ರು ನೋಡ್ರಿ, ನೀವ್ ಹೆಂಗ್ ಬಂದಿದ್ದೀರಾ ನೋಡ್ರಿ ಅಂತ ನೀವೇ ಹೇಳಿದ್ರಲ್ಲ. ಫಿಟ್ಟಿಂಗ್ ಇಟ್ಟವ್ರು ಯಾರು? ಎಷ್ಟ್ ಚೆನ್ನಾಗ್ ಬಂದಿದ್ದಾರೆ, ನೀವೇನು ಪ್ಯಾಂಟ್ ಹಾಕ ಬಂದವ್ರಿದ ಪಂಚ ಉಟ್ಕೊಂಬರ್ಬೇಕಲ್ಲ ವೈಟ್ ಅಂಡ್ ವೈಟ್ ಅಲ್ಲಿ ಫಿಟ್ಟಿಂಗ್ ಅವ್ರು ಯಾವ ಡ್ರೆಸ್ ಒಪ್ಪಲ್ಲ ಏನಿಲ್ಲ ಸರ್, ಫಿಟ್ಟಿಂಗ್ ಇದು. ನಾನು ಹೊಸ ಡ್ರೆಸ್ ತಂದಿಟ್ಟಿದ್ದೆ, ಒಂದು ಸೂಟ್ ಡ್ರೆಸ್ ಚಲೋದು ಹಾಕೊಂಬರೋಣ ಅಂತಂದು. ಅದರಲ್ಲಿ ಸರಿ ಬಂದು ಮಾಮ ಬಂದು ಹೇಳಿದ, ಮಾಮ ಸರಿ ಕಾಣಲ್ಲ, ಚೇರ್ದು ಬಟ್ಟೆ ಅದ್ರದ್ದು ಬಟ್ಟೆ ಇದ್ರದ್ದು ಬಟ್ಟೆ ಎಲ್ಲ ಒಂದಾಗ್ಬಿಡ್ತದೆ, ಸರಿ ಕಾಣಲ್ಲ ಅಂತ. ಇದು ಅಂದ್ರೆ ಅದು ಯಾವುದೋ ನೈಟಿ ಥರ ಒಂದು ಪಂಚೆ ಕಟ್ಟು ಫಿಟ್ಟಿಂಗ್ ಇಟ್ಟು ಕೊಡಿಸ್ಬಿಟ್ಟ. ಈ ಹಾಕೊಂಡು ಕೂತ್ಕೊಂಡಿದ್ದೆ, ನಮಗೆ ಎಲ್ಲಿ ನಾವು ಪ್ಯಾಂಟ್ ಹಾಕೊಂಡು ರೂಢ ಇದು ಹಾಕೊಂಡು ರೂಢನೇ ಇಲ್ಲ ನೋಡಿ. ಬರ್ತಾನೆ ನಿಮ್ಮ ತಂದಿಟ್ಬಿಟ್ಟು ಮಾಮನಿ ಇಲ್ಲಿ ಮಾತಾಡ್ತೀರಾ, ಸ್ತ್ರೀ ಮಾಡ್ತಾರೆ ಅಂತ. ಇಲ್ಲ ಮೇಡಮ್, ನ್ಯಾಯನ ಇದು? ನೀವೆಲ್ಲ ತಪ್ಪು ತಿಳ್ಕೊಂಡಿರಿ. ಅವನು ಲುಂಗಿ ಉಟ್ಕೊಳ್ಳೋ ಕಾರಣ ಏನಂತ, ಹೆಂಗಸರು ಯಾವ ತರ ಸೀರೆ ಉಟ್ಕೊಂಡಿರ್ತಾರೋ ಅದೇ ತರ ಕಾಣ್ಬೇಕನ್ನೋ ಉದ್ದೇಶದಿಂದ ಲುಂಗಿ ಉಟ್ಕೊಂಡು ಬಂದ ಅಷ್ಟೇ, ಮತ್ತೆ ಆ ಕಡೆ ವಿಷಯ ಇರೋದ್ರಿಂದ ಅವನು ಆ ಥರ ಬಂದಿದ್ದಾನೆ. ಅದಕ್ಕಾಗಿ ದೂರದಿರು ದುಡುಕದಿರು, ದೂರದಿರು. ಪೆಟ್ಟಿಲಿಡೋದು ಅಂತ ಹೇಳಿದ್ರೆ, ತಂದಿಕ್ಕೋದು ಅಂತ ಹೇಳಿದ್ರೆ ದೂರದಿರು. ದೂರಿದು ಅಂದ ಕೂಡಲೇ ದುಡುಕದಿರು, ಮುರುಟದಿರು, ಮುನಿಯದಿರು. ಮತ್ತೇನು ಮಾಡಬೇಕು? ಗಳಿಸು ನೀ ಒಲವಿಂದ ಲೋಕ ಸಂಪ್ರೀತಿ, ತೆಗಳಿದರೆ ಬರೀ ಕಲಹ, ಕದಡಿದರೆ ಬರೀ ರಾಡಿ. ಮತ್ತು ಯಾವುದರಿಂದ ಸರ್ ಮಾಡಬೇಕು? ನಗೆಯಿಂದ ನೆಮ್ಮದಿಯೋ ಮುದ್ದು ರಾಮ ಅಂದರು. ಅದರಿಂದ ಧಗೆಗಿಂತ ಮನೆ ಒಳಗೆ ಸಂಸಾರಕ್ಕಾಗಲಿ, ಸಮಾಜದಲ್ಲಿ ಒಂದು ಬಾಂಧವ್ಯಕ್ಕಾಗಲಿ, ಅಥವಾ ಒಂದು ನಾಡಿನಲ್ಲಿ ಒಡನಾಡಿಗಳಾಗಿ ಬದುಕೋದಕ್ಕಾಗಲಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಧಗೆಗಿಂತ ಹೊಗೆಗಿಂತ ನಗೆಯ ಮೂಲಕ ಇರಬೇಕು. ಆ ನಗೆಯ ಮೂಲಕ ಇರೋದರಲ್ಲಿ ಒಬ್ಬರ ಮೇಲೆ ಒಬ್ಬರು ಹೊಟ್ಟೆಗಿಚ್ಚು ಪಟ್ಟಿದ್ದೇ ಆದರೆ ಕಗ್ಗ ಏನು ಹೇಳುತ್ತೆ? ಹೊಟ್ಟೆಯ ರಗಳೆ ಸಾಲದು ಎಂದು ವಿಧಿ, ಹೊಟ್ಟೆ ಕಿಚ್ಚಿನ ಕಿಡಿಯೊಂದನ್ನು ನೆಟ್ಟಿಹ ನರರೊಳಗೆ, ಹೊಟ್ಟೆ ತುಂಬಿದ ತೋಳ ಮನಗೆಯಿತು, ನೀ ದಿಟ್ಟಿಸುತ್ತ ಕರುಬುವೆಯೋ ಮುಂಕು, ಪರರ ದಿಟ್ಟಿಸುತ್ತ ಕರುಬುವೆಯೋ ಮುಂಕು. ಕರುಬುವಿಕೆ ಇದೆಯಲ್ಲ, ಅದೇ ನಮ್ಮನ್ನು ಅನಾರೋಗ್ಯ ಮಾಡ್ತಕ್ಕಂಥದ್ದು. ಆ ರೀತಿಯಾಗಿ ಅನಾರೋಗ್ಯ ಮಾಡದ ಹಾಗೆ ನಮ್ಮ ಜೀವನದಲ್ಲಿ ನಾವು ಅದನ್ನು ಸಾರ್ಥಕ್ಯಕ್ಕೆ ತಂದುಕೊಳ್ಬೇಕು ಅನ್ನೋದಕ್ಕೆ ಮಾತೇನು? ಅದೇ ಮಾಮ, ಇಷ್ಟೇ. ಹೆಣ್ಣು ಮಕ್ಕಳು ಅವರು ಏನೇ ಮಾಡಿದ್ರು ಒಂದಿಷ್ಟಾದ್ರೂ ಕಾಣಿಸುತ್ತೆ ಅಷ್ಟೇ ಹೊರಗಡೆಗೇನೆ, ಆದರೆ ಪುರುಷರದ್ದು ಕಾಣಲ್ಲ. ಅವರು ಸೈಲೆಂಟಾಗಿ ಮಾಡ್ಬಿಟ್ಟು ಸೈಲೆಂಟಾಗಿ ಇದ್ಬಿಟ್ಟು ಬಾಗ್ಲ ಹಿಂದೆನೇ ಔತ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಹಾಗಾಗಿ ತಂದಿಡೋ ಬುದ್ಧಿ ಕಾಣಿಸಲ್ಲ. ಕಾಣಿಸ್ತಿರೋದು ನಾರ್ದಂದು ಒಬ್ಬಂದೇ, ಬೇರೆಯವ್ರದ್ದು ಕಾಣಲ್ಲ. ಪ್ರಾಣೇಶ್ ಹೇಳ್ತಿದ್ದಾರೆ, ನಾರದ ಅಂತ ನೀವು ಹೇಳಿದ್ರಿ ಮಾಮ. ರಾಮಾಯಣದವ್ರು ನಂಗೆ ಕೇಳಿದ್ರು, ರಾಮಾಯಣದಲ್ಲಿ ಕಾಡಿನಲ್ಲಿದ್ದಾಗಲೂ ನಂಗೆ ಚಿನ್ನ ಬೇಕು ಅಂತೇಳಿ ಪೆಟ್ಟಿಲಿಟ್ಟಿದ್ಯಾರು? ಸೀತಾಮಾತ ಅಲ್ಲ. ಅದು ಯಾರು ಹೊರಗಡೆಯಿಂದ ಹೇಳ್ಕೊಟ್ಟಿಲ್ಲ. ಕಾಡಲ್ಲಿ ಯಾತಕ್ಕೆ ಅಂತ ಅವ್ರನ್ನ ಪ್ರಾಣೇಶ್ ಕೇಳೋದು, ಕಾಡಿನಲ್ಲಿ ಚಿನ್ನದ ವ್ಯಾಮೋಹ ಬೇಕು ಅನ್ನೋ ಹೊತ್ತಿಗೆ ತಾನೆ ಮುಂದೆ ನಡೆದಿದ್ದೆಲ್ಲ ಹಗರಣಕ್ಕೆ ಇದು ಕಾರಣವಾದದ್ದು. ಲೆಸ್ ಲಗೇಜ್ ಮೋರ್ ಕಂಫರ್ಟ್ ಅಂತೀರಿ ಇಂಗ್ಲೀಷ್ನಲ್ಲಿ. ಸರಕು ಹೆಚ್ಚಾದಷ್ಟು ನವೆ ಹೆಚ್ಚುತ್ತೆ, ಭಾರ ಹೆಚ್ಚುತ್ತೆ. ಎಲ್ಲಿ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತಕ್ಕಂಥದ್ದು ಅದು ಪುರುಷರಲ್ಲೇ ಹೆಚ್ಚು, ಸ್ತ್ರೀಯರಲ್ಲದು ಕಡಿಮೆ. ಅದು ಬೇಕು ಇದು ಬೇಕು ಅಂತಕ್ಕಂಥದ್ದು ಅವರಿಗೆ ಬೇಕು ಅನ್ನುವ ಜಪ, ಇವರಿಗೆ ಸಾಕು ಅನ್ನುವ ಜಪ. ಆದ್ದರಿಂದ ಆ ರೀತಿಯಲ್ಲಿ ಇಡ್ತಕ್ಕಂಥವರಲ್ಲಿ ಪುರುಷರ ಹೆಚ್ಚು ಅಂತಕ್ಕಂತಹ ನಿಮ್ಮ ಮಾತಿಗೆ ಉದಾಹರಣೆ ಏನು ಅಂತ ಕೇಳ್ತಾರೆ. ಅಲ್ಲ, ಅದೇ ಸೀತಮ್ಮಂದಾದ್ರೆ ಏನಾಗುತ್ತೆ, ಅಲ್ಲಿ ಯಾರು ಹೇಳ್ಕೊಡೋರು ಇರ್ಲಿಲ್ಲ. ಸೀತೆಗೆ ಒಂದು ಮೋಹ ಉಂಟಾಯ್ತು. ಖಂಡಿತಮ್ಮ, ನಾವು ಅದನ್ನ ಹೊರಗಡೆಯಿಂದ ಯಾರು ಬಂದು ಹೇಳಿಲ್ಲ. ಆದ್ರೆ ಅವಶ್ಯಕತೆ ಇಲ್ಲ, ಹೆಣ್ಣು ಮಕ್ಕಳಿಗೆ ಮೊದಲಿಂದ ಬಂದಿರುತ್ತಂತಾನೆ ನಾವು ಹೇಳೋದು. ಈಗ ನೀವು ನಾರದ ಒಂದೇ ಉದಾಹರಣೆ ಅಂತ ಹೇಳ್ಬಹುದು, ಆದ್ರೆ ಹಾಲು ಒಡೆದು ಹೋಗಕ್ಕೆ ಒಂದೇ ಹನಿ ನಿಂಬೆ ಹುಳಿ ಸಾಕು. ಒಂದೇ ಹನಿ ನಿಂಬೆ ಹುಳಿಯಿಂದ ಹಾಲು ಒಡೆದೋಗುತ್ತೆ.
ಇದು ಹಂಗೇನೇನೆ. ತಂದಿಡೋ ಬುದ್ಧಿಗೆ ನೂರಾರು ಎಕ್ಸಾಂಪಲ್ ಕೊಡೋದ್ ಬೇಡ. ಉದಾಹರಣೆ ಒಬ್ಬ ಸಾಕು, ಅವ್ನು ನಾರದ. ನೋಡಿ, ನಿಂಬೆ ಹುಳಿ ಅಂತ ತಕ್ಷಣ ಹೆಣ್ಮಕ್ಳ ಹೆಸರೇ ನಿಂಬೆಮ್ಮ ಅಂತ ಇರ್ತದೆ ಜಾಸ್ತಿ. ಇರ್ಲಿ ಬಿಡಿ, ಹೆಣ್ಮಕ್ಳಿಗೆ ನಾವದೊಂದು ಫ್ಯಾಷನ್ ಅನ್ಕೊಳ್ತೀವಿ, ನೀವು ಹೇಳಿದಾಗೆ ಆಧುನಿಕ ಹೆಸರು ಅಂತ ನಾವು ತಗೊಳ್ತೀವಿ ಅದನ್ನ. ಅಲ್ಲಮ್ಮ, ಮೋಹಕ್ಕೆ ಅವ್ರು ಹೇಳಿದಾಗೆ ವ್ಯಾಮೋಹವಿಲ್ಲದ ಪ್ರೇಮ ನಿರ್ಭರವಿರಲಿ, ಭೀಮ ಸಾಹಸವಿರಲಿ, ಯಾವುದನ್ನು ಬಿಟ್ಟು ಡಂಭ ಹಗೆತನವನ್ನು ಉಳಿದು, ನೇಮ ನಿಷ್ಠೆಗಳಿರಲಿ, ಡಂಬ ಕಠಿಣತೆ ಬಿಟ್ಟು. ಸೌಖ್ಯವಾಗಿರ್ಬೇಕು ಅಂದ್ರೆ ಏನು ಮಾಡಬೇಕು? ಸೌಮ್ಯ ಎಲ್ಲೆಡೆ ಇರಲಿ, ಮಂಕುತಿಮ್ಮ ಅಂತಿದೆ. ಸೌಮ್ಯತೆಯನ್ನು ಕಳ್ಕೊಂಡಿದ್ದೆ ಆದ ಪಕ್ಷದಲ್ಲಿ ಜೀವನದಲ್ಲಿ ಹೇಗೆ ಬದುಕನ್ನು ಸಾಮರಸ್ಯಕ್ಕೆ ತರಲಿಕ್ಕೆ ಸಾಧ್ಯ? ಇಡೀ ಬದುಕಿಗೆ, ಕೇವಲ ಸಂಸಾರ ಅಂತಲ್ಲ, ಇಡೀ ಜೀವನಕ್ಕೆ ತರೋದಕ್ಕೆ ಹೇಗೆ ಸಾಧ್ಯ ಅಂತಹ ಒಂದು ಸಾಧ್ಯತೆಯ ಬಗ್ಗೆ ಪುರುಷರೇ ತಂದೊಡ್ಡುತ್ತಾರೆ ಅಂತ ಹೇಳಿದರೆ, ಹೊಸಲೀಚೆಗೆ ಮತ್ತು ಹೊಸಲಾಚೆಗೆ ಜಗತ್ತನ್ನು ನೋಡ್ತಕ್ಕಂಥ ದೃಷ್ಟಿಗೆ ಮನೆಯೇ ಮಹಾನವಮಿ. ಮನೆಯೇ ಮಹಾನವಮಿ ಅವರಿಗೆ. ಎಲ್ಲವೂ ಅಲ್ಲೇ ಹಬ್ಬಗಳನ್ನು, ಹರಿದಿನಗಳನ್ನು, ಸಂಸಾರವನ್ನು, ಅಣ್ಣ ತಮ್ಮಂದರನ್ನು, ಅಕ್ಕ ತಂಗಿಯರನ್ನು, ಬಂಧು ಬಾಂಧವರನ್ನೆಲ್ಲ ಕಾಪಾಡ್ತಕ್ಕಂತಹ ಒಂದು ಸೌಖ್ಯತೆ ಯಾರಲ್ಲಿದೆ ಅಂತ ಹೇಳಿದರೆ ಅದೇ ಹೆಣ್ಣಿನಲ್ಲಿ. ಆದರೆ ಒಂದು ತಮಾಷೆಯಾದ ಮಾತು ಏನಿದೆ ಅಂತ ಹೇಳಿದ್ರೆ, ನೆಂಟರು ಬರುತ್ತಾರೆ ಅನ್ನೋದಕ್ಕೆ ಏನೋ ಗುರುತು ಅಂದರೆ ಕಾಗೆ ಕೂಗಬೇಕು ಅಂದ. ಕಾಗೆ ಕೂಗಿದ್ರೆ ನೆಂಟರು ಬರ್ತಾರೆ ಅಂದ. ನೆಂಟರು ಹೋಗೋದಕ್ಕೆ ಏನು ಮಾಡಬೇಕು ಅಂದರೆ ಅಮ್ಮ ಕೂಕೊಂಡ್ರೆ ಸಾಕು, ನೆಂಟರು ಹೋಗ್ತಾರೆ ಅಂತಂದ್ರೆ ಅದು ಪಿಟೀಲು ಅಂತಕ್ಕಂತಂದರೆ ತಂದಿಡುವ ಬುದ್ಧಿ. ಒಳ್ಳೆಯದಾಗಿ ತಂದಿಡಬೇಕೇ ಹೊರತು ತಾಪತ್ರಯಕ್ಕಾಗಿ ತಂದಿಡಬಾರ್ದು ಅಂತಕ್ಕಂಥದ್ದು ಮಹಾಮನಿಯ ಮಾತು. ಒಳ್ಳೆ ರೀತಿ ತಂದಿಡೋದು ಅಂದ್ರೆ ಯಾರ್ದಂತ? ನಾರದಂತು. ಒಳ್ಳೇದಾಗ್ಲಿ ಅಂತಂದೇ ತಂದಿಡ್ತಿದ್ದ ಅವನು. ಆದ್ರೆ ತಂದಿಡೋದ್ರಿಂದ ಎಲ್ಲಿಯೂ ಕೆಟ್ಟದಾಗಿಲ್ಲ, ಒಳ್ಳೇದಾಗಿದೆ. ನಾನು ಹೇಳ್ದೆ, ನಾನು ಅದು ಕೆಟ್ಟದಾಗಿದೆ ಅಂತ ಹೇಳಿಲ್ಲ. ಆದ್ರೆ ಒಬ್ಬರಿಗೆ ಹೆಣ್ಮಕ್ಳೇನು ತಂದಿಡ್ತಾರಲ್ಲ, ಮಾತು ಭಾಳ ನಾನು ಅದನ್ನ ಹೇಳ್ದೆ, ನಾರದ ತಂದಿಟ್ರು ಕೂಡ ಒಂದ್ ಕಡೆಗೆ ಒಳ್ಳೇದಾಗ್ತಿದೆ ಅಂತಂದ್ರೆ ಇನ್ನೊಂದ್ ಕಡೆ ಕೆಟ್ಟದಾಗೆ ಆಗಿರುತ್ತೆ. ಒಬ್ರಿಗೆ ಪ್ಲಸ್ ಆದ್ರೆ ಇನ್ನೊಬ್ರಿಗೆ ಮೈನಸ್ ಆಗೇ ಆಗಿರುತ್ತೆ. ಸೌಮ್ಯ ಗುಣ ಅಂತ ಹೇಳಿದ್ರು ಮಾಮ. ಸೌಮ್ಯ ಗುಣ ಅಂದ್ರೆ ಹೆಣ್ಮಕ್ಳ ಹೆಸರು ಅದು. ಸೌಮ್ಯ ಅಂತಂದ್ರೆ ಹೆಣ್ಮಕ್ಳ ಹೆಸರು ಗುಣ. ಅದಕ್ಕೆ ಗುಣವೂ ಆಕೆಯಲ್ಲೇ ಇರುತ್ತೆ ಅಂತ. ಅವರು ನಾಯಿಯನ್ನು ಸಾಕಿದ್ದಾರೆ ಕಳ್ಳರು ಬಾರದ ಹಾಗೆ, ಅವರು ತಿಗಣೆಯನ್ನು ಸಾಕಿದ್ದಾರೆ ನೆಂಟರು ಬಾರದ ಹಾಗೆ. ಅಮ್ಮ ಯಾಕೆ ಕೂಗ್ಕೊಳ್ತಾಳೆ ಅಂತಂದ್ರೆ, ಅಪ್ಪ ಸಾಮಗ್ರಿ ತಂದಿರಲ್ಲ ಅಡಿಗೆ ಮಾಡಕ್ಕೆ. ಸಾಮಗ್ರಿ ತಂದಿದ್ರೆ ಅಡಿಗೆ ಮಾಡಿ ಬೇಯಿಸಿಡ್ತಾಳೆ, ನೆಂಟರು ಮನೇಲಿ ಉಳಿತಾರೆ. ಅಲ್ರಿ, ಇದು ಎಲ್ಲೋ ಒಂದು ಸ್ಲಮ್ಮಿನ ಉದಾಹರಣೆ ಹೇಳಿದ್ರಿ ನೀವು. ತಂದಿಟ್ಟು ಮನೆಗಳಲ್ಲೂ ಗಲಾಟೆ ಆಗೋದಕ್ಕೆ ಏನಂತೀರಿ? ಇವಾಗ ತಂದಿಡೋದ್ ಬೇಕೇ ಬೇಕಾಗಿಲ್ಲ. ನೀವೇ ಹೇಳಿದೀರಾ ಅಲ್ಲ, ಇವಾಗ ಮಾಡೋ ಅಂತದ್ದು ಏನಿಲ್ಲ. ಝೊಮ್ಯಾಟೋಗ್ ಬುಕ್ ಮಾಡಿದ್ರೆ ಟೊಮೆಟೊ ಸಾರು ಬರುತ್ತೆ, ಅದಕ್ಕೆ ಯಾಕೆ ಯೋಚನೆ ಮಾಡ್ಬೇಕು ನೆಂಟ್ರಿಗೆ? ಇರೋದೆಲ್ಲ ಹೆಣ್ಮಕ್ಳು ಇವತ್ತೇನು ಅಡಿಗೆ ಮಾಡೋದಕ್ಕೆ ಏನು ಯೋಚನೆ ಮಾಡಲ್ಲ. ಇದನ್ನು ಮನೆಯಲ್ಲಿ ಅಡಿಗೆ ಮಾಡಕ್ ಆಗಂಗಿಲ್ಲ ಅಂತಂದು ಝೊಮ್ಯಾಟೊ ತರಿಸಂತಂದು ಅದನ್ನು ತಂದಿಡ್ಲಾಕೈತೆ. ಮನೆಯಲ್ಲಿ ಅಡಿಗೆ ಮಾಡ್ಕೊಂಡು ಊಟ ಮಾಡ್ಬೇಕು ಅನ್ನೋದು ನೆಂಟ್ರು ಮನೇಲಿ ಇರ್ಬೇಕು ಅಂತ ಹೇಳಿ. ಹಾಗಾಗಿ ತಂದಿಡೋ ಅಂತದಲ್ಲ, ಕಾಣೋ ಹಂಗ್ ಮಾಡಲ್ಲ. ಏನು ಗಂಡಸರುಗಳು ಕಾಣದೇ ಇರೋ ಹಾಗೆ ಮಾಡಿ ಸೈಲೆಂಟ್ ಆಗಿ ಇದ್ಬಿಡ್ತಾರೆ. ಬರೀ ಮತ್ತೆ ಕೌಟುಂಬಿಕವಾಗಲ್ಲ, ಹೊರಗಡೆನೂ ಯೋಚನೆ ಮಾಡ್ಬೇಕು. ಆಫೀಸ್ ನಲ್ಲಿ ಇರ್ಬೋದು, ಕಚೇರಿಲಿ ಇರ್ಬೋದು, ರಾಜಕೀಯದಲ್ಲಿ ಇರ್ಬೋದು, ಶಾಲೆಗಳಲ್ಲಿರುವಂತ ಸಹೋದ್ಯೋಗಿಗಳ ನಡುವೆ ಇರ್ಬೋದು, ಕಾಲೇಜ್ಗಳಲ್ಲಿ ಸಹೋದ್ಯೋಗಿಗಳಿರ್ಬೋದು, ಪ್ರಾಂಶುಪಾಲರ ನಡುವೆ, ಏನೋ ಈ ಉಪನ್ಯಾಸಕರ ನಡುವೆ, ಶಿಕ್ಷಕರ ನಡುವೆ, ಹುಡುಗರುಗಳ ನಡುವೆ ಈ ತುಂಬಿದ ಕುಟುಂಬ ಇರ್ತದೆ. ಈಗ ನರಸಿಂಹ ಜೋಶಿಗೆ ಎಷ್ಟೋ ಸಲ ಅಂತೀವಿ, ಹೆಣ್ಮಕ್ಳ ಮಧ್ಯದಾಗ ಕೂಡ್ತಾನೆ, ಅಲ್ಲಿ ಕೂಡ್ಬೇಡು ಜಾಸ್ತಿ ಅಂತಂದ್ರೆ ಎಷ್ಟೋ ಸಲ ಹೆಣ್ಮಕ್ಳ ನಡುವೆ ಕೂಡಿರ್ತಾರ. ಭಯ ಅವರಿಗೆ, ನೀವೆಲ್ಲಿ ತಂದಿಡ್ತಿರೋ ಅಂತ ಭಯ. ಅವ್ರು ತಂದಿಡ್ತಾರೋ ಕೂಡ್ಬೇಡ ಅಂತ ಹೇಳ್ತಿರ್ತೀವಿ. ನೋಡ್ರಿ, ಗಂಡ ಸ್ವಲ್ಪ ತಡವಾಗಿ ಬಂದು ಹೆಂಡತಿ ಬಂದ್ಲಂತ ಕೊಡ್ರಿ. ಈಗ ಗಂಡ ಲೇಟಾಗಿ ಬಂದ್ರು ಹೆಂಡತಿ ಸುಮ್ಮನೆ ಬಿಡ್ತಾಳ, ಏನೋ ಆಫೀಸ್ ಕೆಲಸ ಇರ್ಬೋದು. ಅದು ಗಂಡ ಹಂಗಲ್ಲ, ಮನ್ಯಾಗ ತಂದಿಡ್ತಾನವ. ಎಲ್ಲಿ ಹೋಗಿದ್ದಿ, ಯಾರ ಜೊತೆ ಹೋಗಿದ್ದಿ, ಯಾವಾಗ ಹೋಗಿದ್ದಿ, ಎಷ್ಟು ಗಂಟೆಗೆ ಹೋಗಿದ್ದಿ, ಯಾವಾಗ ಬಂದಿ ಅಂತ ಮನ್ಯಾಗ ಜೋರು ಮಾತಾಡಿದಂತಂದ್ರೆ ಅಲ್ಲಿ ಫಿಟ್ಟಿಂಗ್ ಶುರು ಆಯ್ತಲ್ಲಿ. ಆದ್ರೆ ಅವನು ಹೋಗಿ ಬಂದಾಗ ಏನು ಕೇಳಿರೋದಲ್ಲ, ಇರ್ಲಡಿ ಯಜಮಾನ ಲೇಟಾಗಿ ಬಂದನಂತ. ಆತ ಈ ತಂದಿಡೋ ಬುದ್ಧಿ ಯಾರದು ಜಾಸ್ತಿ? ಅದಕ್ಕೆ ಅನುಮಾನ ಬುದ್ಧಿ ಬರಬಾರ್ದು ಮನುಷ್ಯನಿಗೆ. ಅಭಿಮಾನ ಇರಬೇಕು ಸಂಸಾರದಲ್ಲಿ, ಅನುಮಾನ ಇರಬಾರ್ದು. ತಂದಿಡೋ ಬುದ್ಧಿ ಇರಬಾರ್ದು. ಮನ್ಯಾಗ ಇನ್ನೂ ಸಾಮಾನು ತಂದಿಡೋ ಬುದ್ಧಿ ಇರಲಿ, ಈ ಫಿಟ್ಟಿಂಗ್ ತಂದಿಡೋ ಬುದ್ಧಿ ಇರಬಾರ್ದು ಅಂತ ಹೇಳೋದು. ಕರೆಕ್ಟ್. ಹೆಣ್ಣು ಜೈಲುಗಳಲ್ಲಿ ಹೆಣ್ಣು ಕೈದಿಗಳಿಗೆ ಹೆಣ್ಣು ವಾರ್ಡನ್ಗಳನ್ನೇ ಕಾಯೋದಕ್ಕೆ ಹಾಕ್ತಾರೆ, ಹೌದಾ? ಯಾಕೆಂದರೆ ಇವ್ರು ಯಾರು ಫಿಟ್ಟಿಂಗ್ ಇಟ್ಟರು ಅವರೊಳಗೆ ಇಟ್ಕೋತಾರೆ ಅಂಥೇಳಿ. ಅದೇ ಗಂಡಿನ ಹಾಕಿದರೆ ಫಿಟ್ಟಿಂಗ್ ಇಟ್ಟು ಹೊರಗಡೆ ಬಂದುಬಿಡ್ತಿದ್ರು. ಸೀತೆಯನ್ನು ಕಾಯ್ದ, ದ್ರೌಪದಿಯನ್ನು ಅಥವಾ ಸೀತೆಯನ್ನು ಕಾಯ್ದಂಥ ಸುತ್ತ ರಾಕ್ಷಸರೆಲ್ಲ ಹೆಣ್ಣುಗಳೇ. ಅಲ್ಲಿ ಪುರುಷರನ್ನು ಬಿಡಲಿಲ್ಲ.
ಯಾಕಂದ್ರೆ ಅವಳ ಫಿಟ್ಟಿಂಗ್ ಇವಳಿಗೆ ಅರ್ಥ, ಇವಳು ಫಿಟ್ಟಿಂಗ್ ಅವಳಿಗೆ ಅರ್ಥ ಆಗುತ್ತೆ ಅನ್ನೋದಕ್ಕೆ ನಿಮ್ಮೆಲ್ಲ ಒಂದು ಸೇರಿಸೋದು. ಗಂಡುಗಳು ನೋಡ್ರಿ ಬಿಡಿ ಬಿಡಿಯಾಗಿ ಅಡ್ಡಾಡ್ತಾರೆ, ಅವ್ರು ಗುಂಪಾಗಿ ಅಡ್ಡಾಡಿದ್ರೆ ಅದೇ ಬುದ್ಧಿ, ಬಿಡಿ ಬಿಡಿಯಾಗಿ ಅಡ್ಡಾಡಿದ್ರೆ ಅದೇ ಬುದ್ಧಿ. ನೀವು ಗುಂಪಾಗಿ ಸೇರಿಬಿಟ್ರೆ ಅಂದರೆ ಇನ್ನೊಬ್ಬರೇ ನಿಮ್ಮ ಟಾರ್ಗೆಟ್. ಗಂಡಸರೇ ಅವತ್ತು ಹಾಗಲ್ಲ, 4 ಜನ ಹೆಂಗಸರು ಅವರೆಲ್ಲ ಚಿಕ್ಕ ಪುಟ್ಟದಿಲ್ಲ, ರಾಜಕೀಯವಾಗಿ ದೊಡ್ಡ ಮಾತಾಡ್ತಾರೆ. ಅದೇ ಅದರಿಂದ ಏನದು ಗಾಳಿಗೆ ಹೋಗಿ ಉಪಯೋಗ ಇಲ್ಲದ ಪ್ರಯೋಜನ ಇಲ್ಲ. ಗಂಡಸ ತಂದು ಹಿಡಿದ್ರಿ ಫಿಟ್ಟಿಂಗ್ ಬುದ್ಧಿ ಅವ್ರು ಎಂತೆಂಥವ್ರು ಸೋತ್ಬಿಟ್ರು ನೋಡಿದ್ರು ಪಾಪ. ಅವ್ರವ್ರ ಮಧ್ಯೆ ಫಿಟ್ಟಿಂಗ್ ತಂದು ನಮಗೆ ಅದೇ ಭಯ ಆಗಿದೆ. ಹೆಣ್ಣುಗಳಿದ್ರಿ ಇನ್ನೇನು ಗತಿ ಇತ್ತು ಅಂತಲೇ ನಮಗೆ ಈಗ ಗಾಬರಿ ಆಗ್ಯದ. ಇಷ್ಟ ಮೇಲೆ ನಿಂತವಲ್ಲ ಇದು, ಹೆಣ್ಣುಗಳ ಎದುರು ಏನು ಗತಿ ಇತ್ತಪ್ಪ, ಅದಕ್ಕೆ ಚಾನ್ಸೇ ತಗೊಂಡ್ಲಿಲ್ಲ, ಅವ್ರು ನಿಲ್ಲೇ ಇಲ್ಲ. ಜೀವನ ಒಂದು ಗಣಿತ. ಮಿತ್ರರನ್ನು ಕೂಡಬೇಕು, ಶತ್ರುಗಳನ್ನು ಕಳೆಯಬೇಕು, ಹಿತಶತ್ರುಗಳನ್ನು ಭಾಗಿಸಬೇಕು, ಬಂಧುಗಳನ್ನು ಗುಣಿಸಬೇಕು, ಉಳಿದ ಶೇಷ ಭಾಗ್ಯ ವಿಶೇಷ. ಜೀವನ ಒಂದು ಗಣಿತ. ಆ ಗಣಿತದಲ್ಲೂ ಕೂಡ ಎಷ್ಟು ಮಟ್ಟಿಗೆ ಅಂಕಗಣಿತ ಇದೆ, ಹೌದಾ? ಅಂಕಗಣಿತದಲ್ಲೂ ಅವನು ಹೇಳ್ತಾನೆ, ನನ್ನವಳ ರೂಪರಾಶಿ, ನಾನು ಗುಣರಾಶಿ. ಏನೆಲ್ಲ ಕೂಡಿ ಕಳೆದರೂ ಇಬ್ಬರಲ್ಲೂ ಭಿನ್ನ ಭಿನ್ನ ರಾಶಿ ಅಂದರು. ಅಂಥ ಭಿನ್ನ ರಾಶಿ ಒಳಗೆ ಅಭಿನ್ನವಾಗಿ ಬದುಕುವ ಪ್ರಯತ್ನಕ್ಕೆ ಕವಿ ಏನು ಹೇಳ್ತಾನೆ, ಇಟ್ಟು ಪೇಟವ ತಲೆಗೆ ಚೆಡು ಬಿಡದಿರು ಒಳಗೆ, ಇಟ್ಟು ಪೇಟವ ತಲೆಗೆ ಚೆಡು ಬಿಡದಿರು ಒಳಗೆ, ತರವಲ್ಲ ಬದುಕಿನಲ್ಲಿ ಮುಸುಕು ಗುದ್ದಾಟ, ಹೊರಗೆಲ್ಲ ಬರೀ ಮಾತು, ಒಳಗೆಲ್ಲ ಬರೀ ನಿಂದೆ, ಹೊಲಸಾಗದಿರಲಿ ನುಡಿ ಮುದ್ದು ರಾಮನ್. ಆದ್ದರಿಂದ ಸೌಮ್ಯತೆಯ ಮೂಲಕ ಹಾಸಿಗೆ ಕಾಲ್ಚಾಚುವುದಕ್ಕೆ ಪರಸ್ಪರ ಪುರುಷನಾಗಲಿ ಸ್ತ್ರೀಯಾಗಲಿ ತಮ್ಮ ಜೀವನದ ಸಾಮರ್ಥ್ಯದ ಮೇಲೆ ತಮ್ಮ ಕಾಲ ಮೇಲೆ ತಾವು ನಿಂತು ಮಾನ ಮತ್ತು ಮರ್ಯಾದೆ ಎನ್ನುವ 2 ಪದಗಳಲ್ಲಿ ಗಂಡ ಮಾನ ಆದರೆ ಹೆಂಡತಿ ಮರ್ಯಾದೆ, ಗಂಡು ಮಾನ ಆದರೆ ಹೆಣ್ಣು ಮರ್ಯಾದೆ. ಮಾನ ಮರ್ಯಾದೆಗಳನ್ನು ಅರ್ಥ ಮಾಡಿಕೊಂಡು ಬದುಕಿದ್ದೇ ಆದರೆ ಸೌಹಾರ್ದದ ರೀತಿಯಲ್ಲಿ ಬದುಕನ್ನು ನಡೆಸಬಹುದು ಅನ್ನುವುದಕ್ಕೆ ಆ ಕವಿಯ ಮಾತಿನ ಪ್ರಮಾಣ ನಾವು ಯಾರೂ ಮರೆಯಬಾರದು. ಆ ರೀತಿಯಾಗಿ ಮರೆಯದ ಹಾಗೆ ನಮ್ಮ ಜೀವನಕ್ಕೆ ಬೇಕಾಗಿರ್ತಕ್ಕಂತಹ ಬೇಕು ಅನ್ನುವುದಕ್ಕೆ ಹಾಕಿ ಕೊಂಚ ಬ್ರೇಕು ಅನ್ನುವುದನ್ನು ರಾಜರತ್ನಂ ಹೇಳಿದ ಹಾಗೆ ನಾವು ನಡೆಸಿಕೊಂಡಿದ್ದೇ ಆದರೆ ನಮ್ಮ ಬದುಕು ಯಾವತ್ತೂ ಸುಖವಾಗಿರುತ್ತೆ, ಸಂತೋಷವಾಗಿರುತ್ತೆ, ಸಂತೃಪ್ತಿಯಾಗಿರುತ್ತೆ, ಸಂದೇಹವಿಲ್ಲದಲೇ ಸಂದೇಶವಾಗಿರುತ್ತೆ. ಆದ್ದರಿಂದ ತಂದು ಹಾಕ್ತಕ್ಕಂತಹ ಬುದ್ಧಿ ಅನ್ನುವುದು ಕೂಡಿ ಬದುಕುವುದಕ್ಕಾಗಿಯೇ ಹೊರತು ಕೂಡದಲೇ ಬದುಕುವುದಕ್ಕಾಗಿ ತಂದು ಹಾಕುವಂಥ ಬುದ್ಧಿ ಬೇಡ ಅಂತಕ್ಕಂಥದ್ದೇ ನಿಮ್ಮ ನಡುವಿನ ಇವತ್ತಿನ ಮಲ್ಲಿಯರ ಮೂಲಕ ತಂದಿಡೋ ಬುದ್ಧಿ ಯಾರಲ್ಲಿ ಹೆಚ್ಚು ಅನ್ನುವ ಹರಟೆಯ ಸ್ವಾರಸ್ಯ. ಕೇಳಿದ್ದೀರೋ ಇಲ್ವೋ? ಇನ್ನಾದರೂ ಮನೆಯಲ್ಲಿ ತಂದಿಡುವಂತಹ ಬುದ್ಧಿಯನ್ನು ಮಾಡಿ, ತಂದಿಟ್ಟು ದಿಕ್ಕೆಡುವಂತಹ ಬುದ್ಧಿಯನ್ನು ಯಾರು ಮಾಡಬಾರ್ದು ಅಂತಕ್ಕಂಥದ್ದೇ ಇದರ ಮೂಲ ಆಶಯ. ಏನಂತೀರಿ? ನಮಸ್ಕಾರ.